ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸುತ್ತಾ ಇಂದಿನ 1889ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೊಡ್ತಾ ಇದೆ. ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ನಮ್ಮ ಗುರುಗಳು ಅಂತ ಹೇಳ್ಬೋದು. ಅವರು DX ನಲ್ಲಿ ಸುಮಾರು 24 ವರ್ಷದ ಒಂದು ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಸತತವಾಗಿ ವಿದೇಶ ಪ್ರವಾಸ 20 ವರ್ಷದಿಂದಲೂ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಒಂದು 65,000ಕ್ಕಿಂತಲೂ ಮಿಕ್ಕಿದ ದೊಡ್ಡ ಒಂದು ಟೀಮ್ ಅನ್ನು ಹೊಂದಿದ ವ್ಯಕ್ತಿ ಅಂತ ಹೇಳ್ಬೋದು. DXN ಬಿಟ್ಟು ಇತರ ಕ್ಷೇತ್ರಗಳಲ್ಲಿ ಅವರಿಗೆ ಬೇಕಾದಷ್ಟು ಅವಾರ್ಡ್ಸ್ DXN ಬಿಟ್ಟು DXN ಅಲ್ಲೂ DXN ಸಾಧಕ ರತ್ನ ಅಲ್ಲದೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಮಿಲಿಯನಿಯರ್ ಅವಾರ್ಡ್ ಇರ್ಬೋದು, ಬೇರೆ ಬೇರೆ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಇವತ್ತಿನ ಪ್ರೊಡಕ್ಟ್ ಟ್ರೈನಿಂಗ್ ನಡೆಸಿಕೊಳ್ಳಿಕ್ಕೆ ಅವರು ಬೇರೆಯವರೆಲ್ಲ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಶ್ರೀ SN ಶೆಟ್ಟಿ ಉಡುಪಿ ಅವರು ಇವತ್ತಿನ ಪ್ರೊಡಕ್ಟ್ ಟ್ರೈನಿಂಗ್ ನಡೆಸಲಿಕ್ಕೆ ಸರ್ ತಮಗಾಗಿ ವೇದಿಕೆ. Okay, thank you very much. Good morning for all. Very good morning. ಈಗ ನೀವೊಂದು ಡಾಕ್ಟರ್ ವಿಡಿಯೋ ನೋಡಿದ್ರಿ. ಆ ಡಾಕ್ಟರ್ ವಿಡಿಯೋದಲ್ಲಿ ಏನು ಜಾಸ್ತಿ ಕವರ್ ಮಾಡಿದ್ದಾರೆ, ಅವರು ಏನ್ ಹೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿದ್ರ ಏನ್ ಹೇಳ್ತಾ ಇದ್ದಾರೆ ಅಂತ? ನ್ಯೂಟ್ರಿಷನ್ ನಮ್ಗೆ ಜಾಸ್ತಿ ಬೇಕು ಅಂತ. ಓ, ನೀವು ಎಕ್ಸ್ಪರ್ಟ್ ಅಶೋಕ್. ನೋಡಿ, ನ್ಯೂಟ್ರಿಷನ್ ಬೇಕು ಅಂತ ಹೇಳ್ತಾರೆ. ನಮ್ಗೆ ನ್ಯೂಟ್ರಿಷನ್ ಎಲ್ಲಿ ಸಿಗ್ತಾ ಉಂಟು, ಅದೇ ಕ್ವಶನ್ ಮಾರ್ಕ್. ಡಾಕ್ಟರ್ ಹೇಳ್ತಾರೆ ಏನ್ ಮಾಡ್ಲಿಕ್ಕಿಲ್ಲ, ನ್ಯೂಟ್ರಿಷನ್ ತಗೋಬೇಕು ಅಂತ. ಆದ್ರೆ ನ್ಯೂಟ್ರಿಷನ್ ಎಲ್ಲಿ ಸಿಗ್ತದೆ? ನ್ಯೂಟ್ರಿಷನ್ ಅಂದ್ರೆ ಏನು? ಅವ್ರು ನ್ಯೂಟ್ರಿಷನ್ ಕೇಳಿಲ್ಲ. ಅವರು ತರಕಾರಿ, ಹಣ್ಣು, ಹಂಪಲುಗಳು, ದವಸ ಧಾನ್ಯಗಳು ಅದನ್ನ ತಗೊಳ್ಳಿ ಹೇಳಿದ್ದಾರೆ. ಆದ್ರೆ ಅದರಲ್ಲಿ ಎಷ್ಟು ಮಟ್ಟಿಗೆ ನಿಮ್ಗೆ ನ್ಯೂಟ್ರಿಷನ್ ಕಂಟೆಂಟ್ ಉಂಟು, ದಟ್ ಈಸ್ ದ ಕ್ವಶನ್ ಮಾರ್ಕ್. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ ಪ್ರಕಾರ ನ್ಯೂಟ್ರಿಷನ್ ಎಲ್ಲಿ ಸಿಗ್ತದೆ? DXN ಪ್ರಾಡಕ್ಟ್ ಅಲ್ಲಿ ಅಗಾಧವಾಗಿ ನ್ಯೂಟ್ರಿಷನ್ ಸಿಗ್ತದೆ. ಎಷ್ಟು ಅಂತ ಹೇಳಿದ್ರೆ ಅನ್ಇಮ್ಯಾಜಿನಬಲ್, ಅಷ್ಟು ನ್ಯೂಟ್ರಿಷನ್ ನಮ್ಗೆ ಸಿಗ್ತದೆ. ಅದಕ್ಕೋಸ್ಕರ ನ್ಯೂಟ್ರಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಡಾಕ್ಟರ್ doesn't know about nutrition medicine that may killing you ಅಂತ. ಮೋಸ್ಟ್ ಆಫ್ ದ ಡಾಕ್ಟರ್ ಅವರಿಗೆ ಅದ್ರ ವಿಷಯನೇ ಗೊತ್ತಿಲ್ಲ. ಈಗ ಈ ಡಾಕ್ಟರ್ ಓಕೆ, ಒಳ್ಳೆ ಇದ್ದಾರೆ, ಬೆಸ್ಟ್ ಇದ್ದಾರೆ, ನ್ಯೂಟ್ರಿಷನ್ ಬಗ್ಗೆ ತುಂಬಾ ಹೇಳಿದ್ದಾರೆ, ಅವ್ರು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದ್ರೆ ಮೋಸ್ಟ್ ಆಫ್ ದ ಡಾಕ್ಟರ್ ಅದ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ. ಕಾಯಿಲೆ ಬಂತು, ಏನ್ ಪ್ರಾಬ್ಲಮ್ಮು, ಡ್ರಗ್ಗು ಅದು ಅಥವಾ ನಿಮ್ಗೆ ಇಂಜೆಕ್ಷನ್ ಅಥವಾ ಸ್ಕ್ಯಾನಿಂಗ್ ಅದೇ ಬರೀತಾರೆ, ಉಳಿದದ್ ಗೊತ್ತಿಲ್ಲ. ಸೊ ಆದ್ರಿಂದ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಇವತ್ತಿನ ನಾವು ಈ ಪ್ರಾಬ್ಲಮ್ಗೆ ಏನ್ ಪ್ರಾಬ್ಲಮ್ಮು? ಆರ್ಥ್ರೈಟಿಸ್ ಅಂತ ಕೇಳಿರ್ಬೋದು ನೀವು. ಯಾರಾದ್ರೂ ಹೇಳ್ಬೋದಾ ಏನು ಆರ್ಥ್ರೈಟಿಸ್ ಅಂದ್ರೆ? ನಮ್ಮ ಆನಂದ್ ಮಸ್ಲಿ ಅವರು ಇದ್ದಾರೆ, ಅವರು ಚೆನ್ನಾಗಿ ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ ಅದ್ರ ಬಗ್ಗೆ. ಆನಂದ್ ಮಸ್ಲಿ ಅವರೇ, ಆರ್ಥ್ರೈಟಿಸ್ ಅಂದ್ರೆ ಏನು? ಅಥವಾ ಬೇರೆ ಯಾರು ಹೇಳ್ಬೋದು, ನೀವು ಎಕ್ಸ್ಪರ್ಟ್ ಎಲ್ಲ ಇರ್ತೀರಿ ಕೆಲವರು. ಸೊ ಇದ್ರ ಬಗ್ಗೆ ನಾವೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಏನದು? ಸಂದು ನೋವು, ಗಂಟು ನೋವು, ಸಂಧಿ ನೋವು, ಗಂಟು ನೋವು ಅಲ್ಲ. ನಾನು ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾಕೆ ರೆಸ್ಪಾಂಡ್ ಮಾಡೋದಿಲ್ವಾ? ಅಥವಾ ಅವ್ರು ಎಲ್ಲೋ ಓಪನ್ ಮಾಡಿಟ್ಟು ಸುಮ್ಮನೆ ಎಲ್ಲೋ ಹೋಗಿ ಏನು ತಿಂಡಿ ಮಾಡ್ತಾ ಇದ್ದಾರೋ, ಟೀ ಕುಡಿತಾ ಇದ್ದಾರೋ? ನನಗೆ ನಾನು ನೋಡಿ ಟೀ ಕುಡಿತಾ ಮಾತಾಡುದು ನಾನು ಅಷ್ಟೇ. ನನಗೆ ಟೀ ಇದೆ, ತಿಂಡಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂದೆ ನಾನು. ತಿಂದ್ಬಿಟ್ಟು ಎನರ್ಜಿ ಬೇಕಲ್ಲ, ಹಾಗೇನೆ ನೀವು ಕೂಡ ಅದೇ ಮಾಡ್ತಾ ಇದ್ದೀರಾ ಅಂತ. ಯಾರು ಮಾತಾಡೋದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಓಕೆ, ಉಳಿದವರಿಗೆ ಚಾನ್ಸ್ ಕೊಡೋಣ. ಯಾಕಂದ್ರೆ ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಕೇಳಿಸ್ತದ ಸರ್? ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಅದು ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಸರ್. ಸಂಧಿವಾತ ಅಂತ ಹೇಳಿ ಎಲ್ಲರಿಗೂ ಬರ್ತದೆ ಪ್ರಾಬ್ಲಮ್. ಅದು ಆಕ್ಚುಲಿ ಕಾಸ್ ಏನು ಸಂಧಿವಾತಕ್ಕೆ ಅಂದ್ರೆ ಲ್ಯಾಕ್ ಆಫ್ ಎಕ್ಸಸೈಸ್ ಅಂಡ್ ಇದು ಸೆಕ್ರೇಷನ್ ಆಫ್ ಫ್ಯಾಟ್ಸ್, ಕೊಲೆಸ್ಟ್ರಾಲ್. ಯಾರೆಲ್ಲ ಎಕ್ಸಸೈಸಸ್ ಕಡಿಮೆ ಇದೆ, ಕೂತಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಬರ್ತದೆ ಅಂತಿದೆ ಸರ್ ಅದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮ್ಮ ಅನುಭವಕ್ಕೆ. ಓಕೆ, ಇನ್ನೆನಿಬಡಿ ಯಾರಾದ್ರೂ ರೆಸ್ಪಾಂಡ್? ಓಪನ್ ಇದೆ ನಿಮ್ಗೆ, ಯು ಕ್ಯಾನ್ ಓಪನ್ ಇಟ್ ಅಂಡ್ ಯು ಕ್ಯಾನ್ ಟಾಕ್.
ಯಾರು ರೆಸ್ಪಾಂಡ್ ಮಾಡೋದಿಲ್ಲ. ಓಕೆ, ನಾವು ಸಬ್ಜೆಕ್ಟಿಗೆ ಮುಂದೆ ಹೋಗೋಣ. ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಈಗ ಹೇಳಿದ ಹಾಗೆ ನೋವುಗಳು, ಡಿಫರೆಂಟ್ ಟೈಪ್ಸ್ ಆಫ್ ನೋವುಗಳು. ನೋವು ಅಂದ್ರೆ ಎಲ್ರಿಗೂ ಗೊತ್ತಿದೆ. ನೋವು ಅಂದ್ರೆ ಪೇನ್ಸ್, ಇಂಗ್ಲಿಷ್ ಅಲ್ಲಿ ಪೇನ್ ಹೇಳ್ಬೋದು, ಕನ್ನಡದಲ್ಲಿ ನೋವು ಹೇಳ್ಬೋದು. ಆದ್ರೆ ಈ ನೋವುಗಳು ಬಂದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಎಲ್ಲಾ ಸಂದುಗಳಲ್ಲಿ ಬರ್ತದೆ. ಸಂದು ಎಲ್ಲೆಲ್ಲಿ ನಿಮ್ಗೆ ಜಾಯಿಂಟ್ಸ್ ಇದೆ ಅಲ್ಲಿ ಈ ನೋವುಗಳು ಬರ್ತದೆ. ಆದ್ರೆ ಇದು ನೋವುಗಳು ಬರ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿದೆ, ಡಿಫರೆಂಟ್ ಟೈಪ್ಸ್ ಆಫ್ ಕಾರಣಗಳಿದೆ. ಅದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಏನ್ ಅದಕ್ಕೆ ಸೊಲ್ಯೂಷನ್ ಇದೆ ಅದನ್ನು ನೋಡ್ತಾ ಹೋಗೋಣ. ಓಕೆ, ಆರ್ಥ್ರೈಟಿಸ್ ಇನ್ ಇಂಡಿಯಾ, ನಮ್ಮ ಭಾರತ ಬಗ್ಗೆ ನಾವು ಸ್ಟಡಿ ಮಾಡೋಣ. The burden of arthritis in India is significant and growing. Significant ಮತ್ತೆ growing ಅಷ್ಟರ ಮಟ್ಟಿಗಿದೆ. With an estimated of ಎಷ್ಟು 180 million people. 180 ಮಿಲಿಯನ್ ಪೀಪಲ್ ಅಂದ್ರೆ ಎಷ್ಟಾಯ್ತು? 1,80,00,000 ಜನರಿಗೆ ಈ ಪ್ರಾಬ್ಲಮ್ ಇದೆ ನೋಡಿ, affected, making it a major public health concern. Osteoarthritis, OA, is the most prevalent type, accounting for approximately 60% of all cases, while rheumatoid arthritis, RA, affects an estimated of 0.75 to 1% of the population. So, ಅಷ್ಟು ಜನರಿಗೆ ಈ ಪ್ರಾಬ್ಲಮ್ ಇದೆ. ಸೊ ಇದು ಇಂಡಿಯನ್ ಸರ್ವೆ ಹೇಳ್ತಾ ಇದೆ. ಸೊ ಹಾಗಾಗಿರೋದ್ರಿಂದ ನಾವು ಇದನ್ನ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಬಂದ್ರ ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಿಮ್ಗೆ ನಾನು ತಿಳಿದ ಮಟ್ಟಿಗೆ ಮೆಡಿಸಿನ್ ಉಂಟಂತ ಹೇಳ್ತಾರೆ, ಆದ್ರೆ 100% ಯಾಕಂದ್ರೆ ನಮ್ಗೆ ಬೇಕಾದಷ್ಟು ಪೇಷಂಟ್ ಅನ್ನ ನೋಡಿದೀವಿ. ಓಕೆ, ದ ಮ್ಯಾಪ್ ಆಫ್ ದ ಪೇನ್. ಈ ಪೇನ್ ಅಂದ್ರೆ ದೊಡ್ಡ ಪ್ರಾಬ್ಲಮ್ ನೋಡಿ, ಮನುಷ್ಯನಿಗೆ ಇದು ಒಂದು ದೊಡ್ಡ ಪ್ರಾಬ್ಲಮ್. ಪೇನ್ ಯಾರು ನೋವು ಅನುಭವಿಸದೆ ಇರುವವರು ಯಾರು ಇದಾರ? ಕೈ ಎತ್ತಿ ನೋಡೋಣ. ಎಷ್ಟು ಜನ ಇದ್ದಾರೆ? ನೋವೇ ಆಗ್ಲಿಲ್ಲಪ್ಪ ನನಗೆ ಇದುವರೆಗೆ, ಯಾವ ನೋವು ಅಂದ್ರೆ ಗೊತ್ತಿಲ್ಲ. ಎಷ್ಟು ಜನ ಇದ್ದೀರಿ? ಹ್ಯಾಂಡ್ ರೈಸ್ ಮಾಡಿ. ಅಶೋಕ್ ಅವರು ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ? 53 ಜನ ಇದ್ದಾರೆ. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ವಾ? ಅಂದ್ರೆ ಎಲ್ರಿಗೂ ನೋವಿನ ಅನುಭವ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋವು 180 millions ಆಲ್ರೆಡಿ ಹೇಳಿದೆ. ಇಂಡಿಯನ್ಸ್ ಆರ್ ಸಫರಿಂಗ್ ಫ್ರಮ್ ಆರ್ಥ್ರೈಟಿಕ್ಸ್, 80% ಇನ್ ಅರ್ಬನ್. ಸೊ ಇಲ್ಲಿ ನಿಮ್ಗೆ ನೋವುಗಳು ಎಲ್ಲೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ. ಹೆಡ್, ತಲೆಯ ನೋವು, ಶೋಲ್ಡರ್ ನೋವು, ಎಲ್ಬೋ ನೋವು, ಹಿಪ್ಸ್ ನೋವು, ನೀಸ್ ನೋವು, ಹೀಲ್ಸ್ ನೋವು, ನೆಕ್. ಹಲೋ, ಹೇಳ್ರಿ ಹೇಳ್ರಿ. ಅವರೇ ಮಾತಾಡೋದು. ಮ್ಯೂಟ್ ಮಾಡ್ತೀನಿ ಸರ್. ಮ್ಯೂಟ್ ಅಲ್ಲ, ಅವರಿಗೆ ಪರ್ಮನೆಂಟ್ ಮ್ಯೂಟ್ ಮಾಡಿಬಿಡ. ಇದರ ರಗಳ ಇದೆ, ತಡೀರಿ. ನಾನು ಈಗ ಮ್ಯೂಟ್ ಮಾಡಿದ್ರಾ? ಓಕೆ. ಸೊ ಹಾಗಾಗಿರೋದ್ರಿಂದ ರಿಸ್ಟ್ ಇರ್ಬೋದು, ಬ್ಯಾಕ್ ಇರ್ಬೋದು, ನೆಕ್ ಇರ್ಬೋದು, ಅಥವಾ ಲೋವರ್ ಬ್ಯಾಕ್ ಇರ್ಬೋದು, ಆಂಕಲ್ಸ್ ಇರ್ಬೋದು. ಸೊ ಪುನಃ ನಾನು ಇದು ಡೀಟೇಲ್ಸ್ ಹೋಗುದಿಲ್ಲ. ಇಷ್ಟು ಟೈಪ್ ಅಲ್ಲಿ ಇಲ್ಲೆಲ್ಲ ಮಾರ್ಕ್ ಮಾಡಿದಾರೆ ನೋಡಿ, ಎಲ್ಲೆಲ್ಲೆಲ್ಲೆಲ್ಲಿ ನೋವುಗಳು ಬರ್ತದೆ ಅಂತ. ಇದು ಯಾಕೆ ಬರ್ತದೆ ಇದು ನೋವು? ಅದು 1,80,00,000 ಜನರಿಗೆ ಈ ಪ್ರಾಬ್ಲಮ್ ಇದೆ. DXN ಪ್ರಾಡಕ್ಟ್ ಎಲ್ಲ ನಾವು ಏನು ಮಿರಾಕಲ್ ಮಾಡ್ಬೋದು ಅಂದ್ರೆ ನೋಡಿ, ಈಗ ಆಲ್ರೆಡಿ ಹೇಳಿದ್ದಾರೆ ಡಾಕ್ಟರ್ ನ್ಯೂಟ್ರಿಷನ್ ಕೊಡಬೇಕು ಅಂತ. ನಮ್ಮ ಹತ್ರ ಇರೋದೇ ನ್ಯೂಟ್ರಿಷನ್ನೇ, ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ನಮ್ಮ ಹತ್ರ ನ್ಯೂಟ್ರಿಷನ್ನೇ ಇರೋದು. ಸೊ ಹಾಗಾಗಿ ಇಷ್ಟು ಪ್ರಾಬ್ಲಮ್ಗೆ ನಮ್ಮ ಹತ್ರ ಪರಿಹಾರ ಇದೆ, ಅದನ್ನೇ ಹೇಳ್ತಾ ಇರೋದು. ಸೊ ಈಗ ಇನ್ನೊಬ್ರು ಡಾಕ್ಟರ್ ಹೇಳ್ತಾರೆ, ಅವ್ರು ಇನ್ನೂ ಸ್ವಲ್ಪ ಮುಂದುವರೆದು ಈ ಡಾಕ್ಟರ್ ಹೇಳ್ತಾ ಇರ್ತಾರೆ ಯಾವ ರೀತಿ ಹೋಗ್ತದೆ ಇನ್ನು ಮುಂದೆ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಇಟ್ ಈಸ್ 100% ಆಟೋ ಇಮ್ಯೂನ್ ಡಿಸೀಸ್. ಇಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್ ಹೇಳ್ತಾರ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು ಅಂದ್ರೆ ನಿಮ್ಮ ಇಮ್ಯುನಿಟಿಗೆ ನಿಲುಕದ್ದಿದ್ದು, ಇಮ್ಯುನಿಟಿಯಿಂದನೇ ಈ ಪ್ರಾಬ್ಲಮ್ ಬರ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದೊಂದು ಬೇರೆ ಬೇರೆ ರಿಸರ್ಚ್ ಅವರ ಒಂದು ಇದರ ಮೇಲೆ ಅದು ನಿಂತಿರ್ತದೆ. ನಾವು ಇನ್ ಜನರಲ್, ಯಾಕೆಂದ್ರೆ ನಾವು ಆಲ್ಟರ್ನೇಟಿವ್, ನಾವು ಓನ್ಲಿ ವಿ ಕ್ಯಾನ್ ಪ್ರಿವೆಂಟ್ ಇಟ್ ಅಂತ. ಯಾರಿಗೆ ಯಾವಾಗ ಏಜು
ಇದು ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆಲ್ಲ ಬರೋದು ಕಮ್ಮಿ, ಸಾಧಾರಣ 25ರಿಂದ 45 ವರ್ಷದಲ್ಲಿ ಇದು ಬಂದಿರ್ತದೆ ಸಾಧಾರಣವಾಗಿ. ಸೊ ಈಗ ನಾವು ಎಚ್ಚರ ವಹಿಸ್ಬೇಕು, ಅದು ಬರ್ದಿದ್ದಾಗ ಏನಾದ್ರೂ ಉಂಟಂತ. ದಿಸ್ ಇಸ್ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಗಂಟು ನೋವುಗಳು. ಸೊ ಇಲ್ಲಿ ಸರಿಯಾದ ಗಂಟು ಹೇಗಿದೆ ನೋಡಿ, ಹೆಲ್ದಿ ಜಾಯಿಂಟ್ಸ್ ಅಂತ ಫಸ್ಟಿಗೆ ಒಂದು ತೋರಿಸಿದ್ದಾರೆ, ನಮ್ಮ ಕಾಲು ಹೇಗಿರ್ತದೆ, ಮೂಳೆ ಹೇಗಿರ್ತದೆ ಅಂತ. ಎರಡನೇದಲ್ಲಿ ತೋರಿಸಿದ್ದಾರೆ, ಇಟ್ಸ್ ಕಾಲ್ಡ್ ಆಸ್ಟಿಯೋ ಆರ್ಥ್ರೈಟಿಕ್ಸ್. ಅದು ಯಾವ ರೀತಿ ಇದೆ ನೋಡಿ, ಅಲ್ಲಿ ಚೇಂಜಸ್ ಹೇಗಾಗಿದೆ ಅಂತ ನೋಡಿ. ಅಲ್ಲಿ ಒಂದು ಬ್ಲೂ ಇದೆ ನೋಡಿ, ಬ್ಲೂ ಕಲರ್ ಇದೆ ನೋಡಿ, ಅದು ಹೋಗ್ಬಿಟ್ಟಿದೆ, ಅಲ್ಲಿ ಇಲ್ಲೇ ಇಲ್ಲ, ಸ್ವಲ್ಪ ಎಲ್ಲೋ ಲೆಸ್ ಅಲ್ಲಿ ಸ್ವಲ್ಪ ಕಾಣ್ತಾ ಇದೆ, ಕಂಪ್ಲೀಟ್ ಔಟ್. ಇನ್ನೊಂದು ಈ ಕಡೆ ನೋಡಿ, ರುಮಟಾಯ್ಡ್ ಆರ್ಥ್ರೈಟಿಕ್ಸ್ ಅಲ್ಲಿ ಕಂಪ್ಲೀಟ್ ವೀಕ್ ಆಗ್ಬಿಟ್ಟು ಒಂದರ ಮೇಲೆ ಒಂದು ನಿಂತು ಬಿಟ್ಟಿದೆ, ಒಂದರ ಮೇಲೆ ನಿಂತು ಬಿಟ್ಟಿದೆ. ದಟ್ ಈಸ್ ದ ಸೆಕೆಂಡ್ ಟೈಪ್. ಸಿವಿಯರ್ ಪೇನ್ ಆಗ್ತದೆ, ಸಿವಿಯರ್ ಪೇನ್. ಸೊ ದಿಸ್ ಇಸ್ ದ ಮೈನ್ ಇಂಪಾರ್ಟೆಂಟ್. ಇನ್ನು ನಿಮಗೆ ಗೌಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಬಟ್ ಇದರಲ್ಲಿ ಮೈನ್ ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂಡ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಎರಡು ಟೈಪ್. ಸೊ ಇದು ಇಲ್ಲಿ ನಿಮ್ಗೆ ಸ್ವಲ್ಪ ಕಲರ್ ರೆಡ್ ಕಲರ್ ಅಲ್ಲಿ ತೋರಿಸಿದ್ದಾರೆ, ಅಂದ್ರೆ ಅದು ಇನ್ಫ್ಲಮೇಷನ್ ಇದೆ ಅಂತ ಅರ್ಥ. ಆ ಜಾಗದಲ್ಲಿ ನೋವುಗಳಿದೆ, ತಡಿಲಿಕ್ಕೆ ಆಗೋದಿಲ್ಲ, ಆ ಜಾಗದಲ್ಲಿ ಪ್ರಾಬ್ಲಮ್ ಆಗಿದೆ. ಇದು ಸಾಧಾರಣ ಇವರಿಗೆ ಒಂದು 70 ಇಯರ್ಸ್ ಆಗಿರ್ಬೋದು, ಬಟ್ ಮೆಡಿಸಿನ್ ತಗೊಂಡ್ರೂ ಕೂಡ ಅದು ಕರೆಕ್ಟ್ ಅಷ್ಟರ ಮಟ್ಟಿಗೆ ಕರೆಕ್ಟ್ ಆಗ್ತಾ ಇಲ್ಲ, ಪುನಃ ಪುನಃ ಬರ್ತದೆ, ಈ ರೀತಿಯಲ್ಲಿ ತೊಂದರೆಗಳು. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಸಹ ಸಿವಿಯರ್. ಎಷ್ಟೋ ಜನರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಸೊ ಅವ್ರು ಕೆಲವರು ವೀಲ್ ಚೇರ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ. ಆರ್ಥ್ರೈಟಿಸ್ ಕಾಸಸ್, ಸಿಂಪ್ಟಮ್ಸ್ ಅಂಡ್ ಟ್ರೀಟ್ಮೆಂಟ್. ಏನೇನು ಕಾಸಸ್ ಇದೆ ಇದಕ್ಕೆ, ಯಾವ ಕಾಸಸ್ ಇಂದ ಇದು ಬರ್ತದೆ, ಯಾವ ಕಾರಣದಿಂದ ಬರ್ತದೆ, ಏನೇನು ಸಿಂಪ್ಟಮ್ಗಳು ಕಂಡು ಬರ್ತದೆ ನಮ್ಗೆ, ಆಮೇಲೆ ಯಾವ ಟ್ರೀಟ್ಮೆಂಟ್ ಅನ್ನ ನಾವು ತಗೋಬಹುದು ಅಂತ. ಸೊ ಇದು ಮೂರು ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ನೀವು ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ವಾಟ್ ಆರ್ ಫೂಟ್ ಅಂಡ್ ಆಂಕಲ್ ಆರ್ಥ್ರೈಟಿಕ್ ಸಿಂಪ್ಟಮ್ಸ್? ಇಲ್ಲಿ ಆಂಕಲ್ ಇರ್ಬೋದು ಅಥವಾ ಫೂಟ್ ಇರ್ಬೋದು, ಪಾದಗಳಿರ್ಬೋದು. ಸಿವಿಯರ್ ಜಾಯಿಂಟ್ ಪೇನ್ ಬರ್ತದೆ ಅಂತ ಹೇಳ್ತಾರೆ, ಜಾಯಿಂಟ್ಸ್ ಅಲ್ಲಿ ಪೇನ್ ಬರುವಂತದ್ದು. ಅಥವಾ ಕೆಲವರಿಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತದೆ, ಸ್ವೆಲ್ಲಿಂಗ್ ಇನ್ ದ ಸೆನ್ಸ್ ಊತ ಇರ್ಬೋದು, ಸ್ವಲ್ಪ ದಪ್ಪ ಆಗ್ತಾ ಹೋಗ್ತಾರೆ, ಇನ್ಫ್ಲಮೇಷನ್ ಇಂದ ಊತ ಬರ್ತದೆ. ಅಂಡ್ ಇನ್ನು ಕೆಲವರಿಗೆ ಏನಂದ್ರೆ ಪಾದ ಎಲ್ಲ ಕೋಲ್ಡ್ ಆಗೋದು, ಸೆನ್ಸಿಟಿವಿಟಿ ಕಮ್ಮಿ ಆಗ್ತಾರೆ, ಅಲ್ಲಿ ಏನೋ ಸೆನ್ಸೇಷನ್ ಇಲ್ಲದೆ ಇರುವಂತದ್ದು, ಟಚ್ ಮಾಡಿದ್ರೆ ಏನೋ ಒಂಥರ ನಮ್ದು ಕಾಲ್ ಟಚ್ ಏನೋ ಬೇರೆ ಕಾಲ್ ಟಚ್ ಮಾಡಿದಾಗ ಆಗ್ಬೋದು. ಇನ್ನು ಸ್ಟಿಫ್ನೆಸ್ ಆರ್ ಎ ರೆಡ್ಯೂಸ್ಡ್ ರೇಂಜ್ ಆಫ್ ಮೋಷನ್, ಮೂವ್ಮೆಂಟ್, ಈಗ ಫುಲ್ ಮೂವ್ಮೆಂಟ್ ಆಗ್ಬೇಕು, ಈ ತರ ಆಗ್ಬೇಕು, ಅದು ಮೂವ್ಮೆಂಟ್ ಅಷ್ಟು ಫ್ರೀ ಆಗಿ ಆಗೋದಿಲ್ಲ, ಮೂವ್ಮೆಂಟ್ ಎಷ್ಟು ಬೇಕೋ ಅಷ್ಟು ಆಗೋದಿಲ್ಲ. ಇನ್ ಟೈಮ್ಸ್ ಸ್ಕಿನ್ ಡಿಸಾರ್ಡರ್ ಆಗ್ತದೆ ನೋಡಿ, ಇದು ಮುಂದುವರೆದ್ರೆ ಸೋರಿಯಾಸಿಸ್. ಸೊ ಅಂತ ಪ್ರಾಬ್ಲಮ್ಗೆ ಇದು ಲಿಂಕ್ ಆಗಿ ಹೋಗ್ತದೆ ಅಂತ ಹೇಳಿ, ಸ್ಕಿನ್ ಡಿಸ್ಕಲರೇಷನ್ ಅಂತ ಹೇಳ್ತಾರೆ. ಕಲರೇ ಸ್ವಲ್ಪ ನಿಮ್ಗೆ ಒರಿಜಿನಲ್ ಕಲರ್ ಇಲ್ಲದೆ ಹೋಗೋದು ಅಥವಾ ಡಿಸ್ಕಲರೇಷನ್. ಅಂಡ್ ಈ ಫೀಲಿಂಗ್ ಆಫ್ ಹಾರ್ಟ್ ಆರ್ ರ್ಯಾಂಪ್ ನಿಯರ್ ಯುವರ್ ಜಾಯಿಂಟ್ಸ್, ಏನೋ ಒಂಥರ ಅನೀಸಿನೆಸ್ ಟೋಟಲಿ ನಮ್ಗೆ ಫೀಲಿಂಗ್ ಆಗ್ತದೆ. ಈವನ್ ಕೆಲವು ಟೈಮ್ ವೆಯ್ಟ್ ಎಲ್ಲ ವೇರಿಯೇಷನ್ ಆಗ್ಬಹುದು. ಇದೆಲ್ಲ ಸಂಬಂಧಪಟ್ಟಿರೋದು ಇದು ಜಾಯಿಂಟ್ಸ್ ಇಂದಾಗಿ ಬೇರೆ ಬೇರೆ ನಮ್ಗೆ ತೊಂದರೆಗಳು ಅಥವಾ ಸಿಂಪ್ಟಮ್ಸ್ಗಳು ಕಂಡು ಬರ್ತದೆ. ಸೊ ಕಾಸಸ್ ಅಂಡ್ ಸಿಂಪ್ಟಮ್ಸ್ ಅಂಡ್ ಟ್ರೀಟ್ಮೆಂಟ್. ವಾಟ್ ಈಸ್ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ? Arthritis is the swelling and tenderness of one or more joints. The main symptoms of arthritis are joint pain and stiffness. ನಾವು ತಿಳ್ಕೋಬೇಕು, ಅವರಿಗೆ ತುಂಬಾ ನೋವುಗಳಿದ್ರೆ, ಎಲ್ಲಾ ಜಾಯಿಂಟ್ ಅಲ್ಲೂ ನೋವುಗಳಿದ್ರೆ, ಆಮೇಲೆ ಸ್ಟಿಫ್ನೆಸ್ ಆಗಿರ್ತದೆ, ಅಂದ್ರೆ ಸರಿಯಾಗಿ ಮೂವ್ಮೆಂಟ್ ಆಗೋದಿಲ್ಲ, ಗಟ್ಟಿ ಆಗಿದ್ರೆ, ವಿಚ್ ಟಿಪಿಕಲಿ ವರ್ಸನ್ ವಿತ್ ಏಜ್. ಕೆಲವು ಟೈಮ್ ಏನಾಗ್ತದೆ, ಏಜ್ ಆಗ್ತಾ ಹೋದಾಗ ಇದು ಜಾಸ್ತಿ ಆಗ್ತಾ ಹೋಗ್ತದೆ. The most common types of arthritis are osteoarthritis and rheumatoid arthritis, and osteoarthritis causes cartilage, the hard and slippery and tissue that covers the ends of bones where they from a joint to break down. Rheumatoid arthritis is a disease in which
the immune system attacks the joints, beginning with the lining of joints. Uric acid crystals which form when there's too much uric acid in your blood can cause gout and infection or underlying the disease such as psoriasis or lupus, can cause other types of arthritis treatment. Very depending on the type of arthritis, the main goal arthritis treatment are to diminish symptoms and improve the quality of life. ನಾವೇನು ಡಾಕ್ಟರ್ ಆಗುವ ಅಗತ್ಯ ಇಲ್ಲ, ನಾವು ತಿಳ್ಕೊಬೇಕಷ್ಟೇ. ಸೊ ಬೇರೆ ಬೇರೆ ಟೈಪ್ ಆಫ್ ಅದು ನಿಮ್ಗೆ ಅಗತ್ಯ ಇಲ್ಲ. ಓನ್ಲಿ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಆರ್ಥ್ರೈಟಿಸ್ ಅಂದ್ರೆ ನೋವುಗಳು. ಎಲ್ಲ ಗಂಟುಗಳಲ್ಲಿ ಎಲ್ಲೆಲ್ಲಿ ಲಿಗಮೆಂಟ್ ಇದೆ, ಗಂಟು ಇದೆ, ಅಲ್ಲಿ ನೋವಾಗ್ತದೆ. ಕೆಲವರಿಗೆ ಊತ ಬರ್ತದೆ, ಇನ್ನು ಕೆಲವರಿಗೆ ಸಿಕ್ಕಾಬಟ್ಟೆ ಇನ್ಫ್ಲಮೇಷನ್ ಆಗ್ತದೆ, ಎಸ್ಪೆಷಲಿ ಇನ್ ದ ಗೌಟ್. ಗೌಟ್ ಅಂದ್ರೆ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದು ಸಹ ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೆ ಅದರಿಂದಲೂ ಈ ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಆರ್ಥ್ರೈಟಿಸ್ ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ. ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ. ಕೆಲವರಿಗೆ ನಿಮ್ಗೆ ಕುತ್ತಿಗೆಗೆಲ್ಲ ಒಂದು ಬೆಲ್ಟ್ ಹಾಕೊಂಡಿರ್ತಾರೆ ನೋಡಿ. ಅಂಡ್ ನೆಕ್ಸ್ಟ್ ಇಸ್ ದ ಗೌಟ್. ಗೌಟ್ ಸಹ ನಿಮ್ಗೆ ನೆಕ್ಸ್ಟ್ ಮುಂದುವರಿದ ಭಾಗ, ಅದು ಸಹ ಆರ್ಥ್ರೈಟಿಸ್ ಒಂದು ಭಾಗ. ಜುವೆಲಿನ್ ಐಡಿಯೋಪ್ಯಾಥಿಕ್ ಆರ್ಥ್ರೈಟಿಕ್ಸ್, osteoarthritis and psoriatic arthritis and reactive arthritis, rheumatoid arthritis, septic arthritis and thumb arthritis. ಬೇರೆ ಬೇರೆ ತರ ಬೇರೆ ಬೇರೆ ಲಿಗಮೆಂಟು ಅಥವಾ ಫಿಂಗರ್ಸು, ಜಾಯಿಂಟ್ಸು, ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದಾರೆ. ಟೋಟಲಿ ಇದು ನಾನು ಹೇಳ್ತೀನಿ, ಎಲ್ಲ ಸಂದುಗಳಲ್ಲಿ, ಸಂದುಗಳಲ್ಲಿ ನೋವುಗಳು ಬರುವಂತದ್ದು. ಅದಕ್ಕೆ ಹೆಸರೆಲ್ಲ ಬೇರೆ ಬೇರೆ ಇರ್ಬೋದು. ಸಿಂಪ್ಟಮ್ಸ್ ಏನ್ ಬರ್ತದೆ ಅಂತ, ಇದು ಬಂದಾಗ ಯಾವ ರೀತಿ ನಿಮ್ಗೆ ಚಿಹ್ನೆಗಳು ಕಂಡು ಬರ್ತದೆ. ದ ಮೋಸ್ಟ್ ಕಾಮನ್ ಸೈನ್ ಅಂಡ್ ಸಿಂಪ್ಟಮ್ಸ್ ಆರ್ ಆರ್ಥ್ರೈಟಿಕ್ಸ್ ಇನ್ವಾಲ್ವ್ ದ ಜಾಯಿಂಟ್ಸ್. ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಆರ್ಥ್ರೈಟಿಕ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮೇ ಇನ್ಕ್ಲೂಡ್. ಅಂದ್ರೆ ಇದರಲ್ಲಿ ಬೇರೆ ಬೇರೆ ತರದ್ ಇರುವುದರಿಂದ ಕೆಲವರಿಗೆ ಬೇರೆ ಬೇರೆ ತರ ಸಿಂಪ್ಟಮ್ಸ್ಗಳು ಕಂಡು ಬರ್ತದೆ. ಸೊ ಒಂದೇ ಸಿಂಪ್ಟಮ್ಸ್ ಅಂದ್ರೆ ನೋವುಗಳು. ಸಂದುಗಳಲ್ಲಿ ನೋವುಗಳು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಈಗ ಒಂದು ಸಂದಲ್ಲಿ ನೋವು ಸ್ಟಾರ್ಟ್ ಆಯ್ತಾರೆ ಓಕೆ, ಆದ್ರೆ ಎಲ್ಲಾ ಸಂದುಗಳಲ್ಲಿ ನೋವು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇದು 100% ನೀವು ಎಣಿಸ್ಕೊಳ್ಬೇಕು, ಇದು ಸಂದು ವಾತ ಅಂತ. ಸ್ಟಿಫ್ನೆಸ್ ಆಗೋದು ಅಂದ್ರೆ ಗಟ್ಟಿ ಆಗೋದು, ಮೂವ್ಮೆಂಟ್ ಸರಿ ಆಗೋದಿಲ್ಲ. ಇನ್ನು ಕೆಲವು ಕಡೆ ನಿಮ್ಗೆ ಊತ ಬರ್ತದೆ. ಊತಕ್ಕೆ ಏನ್ ಹೇಳ್ತಾರೆ? ಊತ ಬರುದು, ಸ್ವೆಲ್ಲಿಂಗ್, ಇಂಗ್ಲಿಷ್ ಅಲ್ಲಿ ಸ್ವೆಲ್ಲಿಂಗ್ ಅಂತಾರೆ. ದಪ್ಪ ಆಗ್ತದೆ. ನಿಮ್ಮ ಏನಾದ್ರೂ ಗಂಟಿದ್ರೆ ಏನ್ ಹೇಳ್ತಾರೆ, ಕೆಳಗಡೆ ಮಂಡಿ ಇದೆಯಲ್ಲ, ಅದು ಸೈಜ್ ದೊಡ್ಡದಾಗ್ಬಿಡ್ತದೆ. ಯಾಕೆಂದ್ರೆ ಹೇಳಿದ್ರೆ ಅಲ್ಲಿ ಫ್ರೀಕ್ವೆಂಟ್ ಆಗಿ ಟಚ್ ಆಗ್ತಾ ಇರ್ತದೆ ಮೂಳೆಗೆ, ಅಥವಾ ಅಲ್ಲಿರುವ ಅಂಶ ಏನು ಒಂದು ಲಿಕ್ವಿಡ್ ಇರಬೇಕು ಅದು ಡ್ರೈ ಆಗಿರ್ತದೆ, ಅವಾಗ ಅದು ಸ್ವೆಲ್ಲಿಂಗ್ ಬರ್ಬೋದು. ಇನ್ನು ಕೆಲವು ಟೈಮ್ ನಿಮ್ಗೆ ಉರಿ ಬರ್ತದೆ, ಅಥವಾ ನಿಮ್ಗೆ ಸ್ವಲ್ಪ ರೆಡ್ನೆಸ್ ಆಗ್ತದೆ. ರೆಡ್ನೆಸ್, ಡಿಕ್ರೀಸ್ ರೇಂಜ್ ಆಫ್ ಮೋಷನ್, ಮೂವ್ಮೆಂಟ್ ಆಗೋದು ಕಷ್ಟ, ಮೂವ್ಮೆಂಟ್ ಸರಿಯಾಗಿ ಆಗದೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಕಾಸಸ್ ಅಂಡ್ ಓಕೆ, ಇದು ಎರಡರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಕೆಲವರಿಗೆ ಬೇರೆ ಬೇರೆ ತರ ಇರಬಹುದು. ನಿಮ್ಮಲ್ಲಿ ಯಾರ ಇದ್ರೆ ನೀವು ಹೇಳ್ಬಹುದು, ನಿಮಗೂ ಕೂಡ. ದ ಟೂ ಮೈನ್ ಟೈಪ್ ಆಫ್ ಆರ್ಥ್ರೈಟಿಕ್ಸ್, osteoarthritis and rheumatoid. ಡ್ಯಾಮೇಜ್ ಜಾಯಿಂಟ್ಸ್ ಡಿಫರೆಂಟ್ಲಿ, ಬೇರೆ ಬೇರೆ ರೀತಿಯಲ್ಲಿ ಇದು ಜಾಯಿಂಟ್ ಅನ್ನ ನಮ್ಗೆ ಡ್ಯಾಮೇಜ್ ಮಾಡ್ತದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಏನು ಅಂತ. ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಆರ್ಥ್ರೈಟಿಸ್ ಇನ್ವಾಲ್ವ್ ದ wear and tear damage to a joints cartilage. ಸೊ ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ಕಾರ್ಟಿಲೇಜ್ ಅನ್ನ ಡ್ಯಾಮೇಜ್ ಮಾಡ್ತದೆ. ಕೆಲವರಿಗೆ ನೋಡಿ ಅದು ಸ್ಟಿಫ್ನೆಸ್ ಆಗ್ತದೆ, ಕೆಲವರಿಗೆ ಅದು ಸೌಂಡ್ ಸಹ ಬರ್ತದೆ ನೋಡಿ, ದ ಹಾರ್ಡ್ ಆಗ್ಬಿಡ್ತದೆ. ಸ್ಲಿಕ್ ಕೋಟಿಂಗ್ ಅಂಡ್ ದ ಎಂಡ್ಸ್ ಆಫ್ ದ ಬೋನ್ಸ್ ವೇರ್ ದೇ ಫಾರ್ಮ್ ಎ ಜಾಯಿಂಟ್. ಕಾರ್ಟಿಲೇಜ್ cushion and ends of the bones and allows nearly functionless joint. ಮೂವ್ಮೆಂಟ್ ಆಗೋದಿಲ್ಲ, ಮೂವ್ಮೆಂಟ್ ಆಗೋದೇ ಸ್ಟಾಪ್ ಆಗ್ಬಿಡ್ತದೆ, ಸ್ಟಿಪ್ ಆಗ್ಬಿಡ್ತದೆ. ಇದೆಲ್ಲ ನಿಮ್ಗೆ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ನಿಮ್ಗೆ ಕಂಡು ಬರ್ಬೋದು. ಸೊ ಅದಕ್ಕೆ ಬೇಕಾದಷ್ಟು ನಿಮ್ಗೆ ರೀಸನ್ ಬೇರೆ ಬೇರೆ ರೀಸನ್ಸ್ ಇದೆ. ಬಟ್ ಅದನ್ನೇ ನಾವೇನು ಮೆಡಿಸಿನ್ ಅಥವಾ ಏನು ನೀವು ಸಪ್ಲಿಮೆಂಟ್ ತಗೊಳ್ಳೇ ಇಲ್ಲ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ.
ಸೊ ರುಮಾಟೈಡ್ ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ಸ್ ಎ ರುಮಾಟೈಡ್ ಆರ್ಥರೈಟಿಸ್ the body immune system attack the lining of the joint capsule. ಸೊ ಇದು ಏನಾಗ್ತದೆ ಅಂದ್ರೆ ಇಮ್ಯೂನ್ ಅಂದ್ರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಇದು ಅದರಿಂದನೇ ಇದು ಬರ್ತದೆ. ಟಫ್ ಮೆಂಬ್ರೇನ್ ದಟ್ ಎನ್ಕ್ಲೋಸ್ ಆಲ್ ದ ಕಾಮನ್ ಪಾರ್ಟ್, ದಿಸ್ ಲೈನಿಂಗ್ ಸಿನೋವಿಲ್ ಮೆಂಬ್ರೇನ್, ಒಂದು ಸಿನೋವಿಲ್ ಅಂತ ಒಂದು ಲಿಕ್ವಿಡ್ ಇರ್ತದೆ, ಅದು ಕಂಪ್ಲೀಟ್ ಅದನ್ನ ಏನ್ ಹೇಳ್ತಾರೆ, ಅದು ನೆನಪು ಬಿಟ್ಟು ಬಿಡ್ತದೆ. ಏನಂತ ಹೇಳಿದ್ರೆ ಇದು ಫೋಲ್ಡ್ ಮಾಡಬೇಕು ಅಥವಾ ಇದು ಮೂಮೆಂಟ್ ಆಗಬೇಕು, ಅದನ್ನ ಅದು ಮೆಂಬ್ರೇನೇ ಹೋಗ್ಬಿಡ್ತದೆ, ಬಿಕಮ್ಸ್ ಇನ್ಫ್ಲೇಮ್ಡ್ ಅಂಡ್ ಸೊಲನ್. ಮತ್ತೆ ಏನಾಗ್ತದೆ, ಉರಿ ಆಗ್ತದೆ, ಆಮೇಲೆ ಊತ ಸಹ ಬರ್ತದೆ. ಅದು ದ ಡಿಸೀಸ್ ಪ್ರೋಸೆಸ್ ಕ್ಯಾನ್ ಇವೆಂಚುಯಲಿ ಡಿಸ್ಟ್ರಾಯ್ ಕಾರ್ಟಿಲೇಜ್ ಅಂಡ್ ಬೋನ್ ವಿತ್ ಇನ್ ದ ಜಾಯಿಂಟ್. ಸೊ ಅದರಿಂದ ಅಲ್ಲಿ ಆ ಸಂದುಗಳಲ್ಲಿ ಏನಾಗ್ತದೆ, ನೋವುಗಳು ಸ್ಟಾರ್ಟ್ ಆಗ್ತದೆ, ಡ್ಯಾಮೇಜ್ ಆಗ್ತದೆ, ಸಿವಿಯರ್ ಡ್ಯಾಮೇಜ್ ಆಗೋಗ್ತದೆ. ಸೊ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಆಟೋಮೆಟಿಕಲಿ ನಿಮ್ಗೆ ಮೂವ್ಮೆಂಟ್ ಆಗೋದಿಲ್ಲ. ಸೊ ಮೂವ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಪ್ರಾಬ್ಲಮ್ಗಳು ಅದರಿಂದ ಬರ್ತದೆ ಒನ್ ಬೈ ಒನ್. ಸೊ ಹಾಗಾಗಿ ಈವನ್ ಕೆಲವರಿಗೆ ವೆಯ್ಟ್ ಎಲ್ಲ ಜಾಸ್ತಿ ಆಗ್ಬಹುದು, ಅದರಿಂದಲೂ ಪುನಃ ಅವರಿಗೆ ಪ್ರಾಬ್ಲಮ್ ಆಗ್ಬಹುದು. ಅಥವಾ ಕೆಲವರಿಗೆ ಇದು ಜಾಸ್ತಿ ಆದ್ರೆ ಎಸ್ಪೆಷಲಿ ಲೇಡೀಸ್ಗೆ ಅವರ ಸ್ಪಿರಿಡಲ್ಲೆಲ್ಲ ವೇರಿಯೇಷನ್ ಆಗ್ಬಿಡ್ತದೆ ಅಂತಾರೆ. ಸೊ ವೈಲ್ ಮೋಸ್ಟ್ ಪೀಪಲ್ ಹೂ ಹ್ಯಾವ್ ಗೌಟ್ ಅಂಡ್ ಅನದರ್ ಟೈಪ್ ಆಫ್ ಆರ್ಥರೈಟಿಸ್ ಆರ್ ಮೆನ್, and women are most likely than the men developing rheumatoid arthritis. And previous joint injury, people who have injured a joint perhaps while playing a sports are more likely to develop arthritis. ಸೊ ತುಂಬಾ ಹಳೆ ನೋವಿದ್ರು ಕೂಡ ಅಲ್ಲಿಗೆ ಅದನ್ನು ಎಳ್ಕೊಂಡ್ಬಂದು ಕೂರಿಸ್ಬಿಡ್ಬೋದು ಆರ್ಥರೈಟಿಸ್ ಇನ್ ದಟ್ ಜಾಯಿಂಟ್, ಇವೆಂಚುಯಲಿ ಕ್ಯಾರಿಂಗ್ ಎಕ್ಸೆಸ್ ಪೌಂಡ್ಸ್ ಆಫ್ ಸ್ಟ್ರೆಸ್ ಜಾಯಿಂಟ್, mainly your knees, hips and spine. And people with obesity have a higher risk of developing arthritis. ಅದರಿಂದ ಆದಷ್ಟು ನಾವು ವೆಯ್ಟ್ ಅನ್ನ ಮ್ಯಾನೇಜ್ ಮಾಡ್ಬೇಕು. ವೆಯ್ಟ್ ಜಾಸ್ತಿ ಆಗೋದು ಒಂದು ರಿಸ್ಕ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸಂಧಿವಾತ ಅವಲೋಕನ. ಈಗ ನಿಮ್ಗೆ ಕ್ಲಿಯರ್ ಕಟ್ ಮೆಸೇಜ್. ಈಗ ಇಂಗ್ಲಿಷಲ್ಲಿ ಕೆಲವೊಂದು ನಮ್ಗೆ ವರ್ಡ್ಸ್ ಕನ್ನಡದಲ್ಲಿ ಇರುವುದಿಲ್ಲ, ಅದಕ್ಕೆ ಇಂಗ್ಲಿಷಲ್ಲಿ ನಾನು ಹೇಳಿದೆ. ಸೊ ಸಂಧಿವಾತ ಎಂದ್ರೆ ಕೀಲುಗಳ ಉರಿಯೂತ ಎಂದರ್ಥ. ಕೀಲುಗಳು ಎಂದರೆ ಎರಡು ಮೂಳೆಗಳು ಸಂಧಿಸುವ ಸ್ಥಳಗಳು, ಉದಾಹರಣೆಗೆ ಮೊಣಕೈ ಅಥವಾ ಮೊಣಕಾಲು. ಸೊ ಇಲ್ಲಿ ಎರಡು ಮೂಳೆಗಳು ಜಾಯಿಂಟ್ ಆಗ್ತಾ ಇರ್ತದೆ. ಸೊ ಅಲ್ಲಿ ಆ ಸಂಧಿ ಅಲ್ಲಿ ನಮ್ಗೆ ಉರಿಯೂತ ಆಗ್ತದೆ, ದಟ್ ಈಸ್ ಕಾಲ್ಡ್ ಆರ್ಥರೈಟಿಸ್. ವಿವಿಧ ಕಾರಣಗಳು ಮತ್ತು ಚಿಕಿತ್ಸೆಗಳೊಂದಿಗೆ ಹಲವು ರೀತಿಯ ಸಂಧಿವಾತಗಳಿವೆ. ಅದಲ್ಲದೆ ನಾವೀಗ ತಿಳ್ಕೊಂಡಾಯ್ತು. ಕೆಲವು ವಿಧಗಳಲ್ಲಿ ನಮ್ಮ ಕಣ್ಣುಗಳು, ಹೃದಯ ಮತ್ತು ಚರ್ಮದಂತ ಇತರ ಅಂಗಗಳ ಮೇಲೂ ಪರಿಣಾಮ ಬೀರಬಹುದು. ಅದನ್ನು ನಾವೀಗ ಆಲ್ರೆಡಿ ತಿಳ್ಕೊಂಡಿದೀವಿ. ಕಣ್ಣುಗಳಿಗೆ ಪ್ರಾಬ್ಲಮ್, ಹಾರ್ಟ್ಗೆ ಪ್ರಾಬ್ಲಮ್, ಬೇರೆ ಬೇರೆ ಪ್ರಾಬ್ಲಮ್. ಸಂಧಿವಾತದ ಸಾಮಾನ್ಯ ಲಕ್ಷಣಗಳಿದ್ರೆ ನೋವು ಅಥವಾ ಕೆಂಪಾಗೋದು, ಉಷ್ಣತೆ ಮತ್ತು ಕೀಲುಗಳಲ್ಲಿ ಊತ, ಬಾಡಿ ಹೀಟ್ ಆಗ್ತದೆ, ಆಮೇಲೆ ಸ್ವೆಲ್ಲಿಂಗ್ ಬರ್ತದೆ, ಊತ ಆಗ್ತದೆ. ಸಂಧಿವಾತ ಇದ್ದರೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯಲು ನಿಮ್ಮ ವೈದ್ಯರು ನಿಮಗೆ ಯಾವ ರೀತಿಯ ಸಂಧಿವಾತವಿದೆ ಎಂಬುದನ್ನು ಪತ್ತೆ ಹಚ್ಚುವುದು ಬಹಳ ಮುಖ್ಯ. ಅದೃಷ್ಟವಶಾತ್ ಪ್ರಸ್ತುತ ಚಿಕಿತ್ಸೆಗಳು ಸಂಧಿವಾತದಿಂದ ಬಳಲುತ್ತಿರುವ ಹೆಚ್ಚಿನ ಜನರು ಸಕ್ರಿಯ ಮತ್ತು ಉತ್ಪಾದಕ ಜೀವನವನ್ನು ನಡೆಸಲು ಅನುವು ಮಾಡಿಕೊಟ್ಟಿದೆ. ಈಗಿನ ಟ್ರೀಟ್ಮೆಂಟ್ ನೀವು ತಗೊಳ್ಳೋದ್ರಿಂದ ಆದಷ್ಟು ಉಪಶಮನ ನಾವು ಮಾಡಬಹುದು. ಜೀವನವನ್ನು ಒಳ್ಳೆ ರೀತಿ ನಡೆಸುವುದು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಧ್ಯ ಉಂಟು ಅಂತ ಹೇಳಿದ್ದಾರೆ. ಸೊ ಸಂಧಿವಾತದಲ್ಲಿ ಹಲವಾರು ವಿಧಗಳಿದೆ. ಸಾಮಾನ್ಯವಾದವುಗಳಲ್ಲಿ ಈ ಕೆಳಗಿನಂತಿವೆ. ಸೊ ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್ ಎಂಬುದು ಒಂದು ರೀತಿಯ ಸಂಧಿವಾತವಾಗಿದ್ದು, ಅದು ಬೆನ್ನು ಮೂಳೆಯ ಕೀಲುಗಳು ಮತ್ತು ಅಸ್ಥಿರಜ್ಜುಗಳಲ್ಲಿ ಉರಿಯೂತವನ್ನು ಮಾಡುತ್ತದೆ. ಗೌಟ್ ಒಂದು ರೀತಿಯ ಸಂಧಿವಾತವಾಗಿದೆ. ಇದು ಸಾಮಾನ್ಯವಾಗಿ ಹೆಬ್ಬೆರಳು ಅಥವಾ ಕೆಳಗಿನ ಅಂಗಗಳಲ್ಲಿ ಉಲ್ಬಣವಾಗಿ ಸಂಭವಿಸುತ್ತದೆ. ದಿಸ್ ಇಸ್ ಗೌಟ್. ಜುವೈನಲ್ ಇಡಿಯೋಪಥಿಕ್ ಸಂಧಿವಾತವು ಮಕ್ಕಳ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಸಂಧಿವಾತದ ಸಾಮಾನ್ಯ ವಿಧವಾಗಿದೆ. ಅಸ್ಥಿ ಸಂಧಿವಾತವು ಅತ್ಯಂತ ಸಾಮಾನ್ಯವಾದ ಸಂಧಿವಾತವಾಗಿ ವಯಸ್ಸಾದವರಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತದೆ. ಸಂಧಿವಾತದೊಂದಿಗೆ ಬದುಕುವುದು ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಆರೋಗ್ಯ ಮಾಹಿತಿಯ ಮೂಲಭೂತ ಅಂಶಗಳು. ಸೊ ಅದರಿಂದ ಇದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಸೊ ಆರಾಮಾಗಿ ಇರ್ಬೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನು ಮುಂದುವರೆದಾಗಿ ಸೋರಿಯಾಸಿಸ್ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸಂಧಿವಾತ ಇರುವವರಲ್ಲಿ ಅಥವಾ ಚರ್ಮದ ಕೆಂಪು ಅಥವಾ ಬಿಳಿ ಬಣ್ಣದ ಚಿಪ್ಪು
ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಸೋರಿಯಾಸಿಸ್ ಸಂಧಿವಾತ ಸಂಭವಿಸಬಹುದು ಅಂತ ಹೇಳಿದ್ದಾರೆ. ಸೋರಿಯಾಟಿಕ್ ಅಂದ್ರೆ ಇದು ಚರ್ಮ, ಕೀಲುಗಳು ಮತ್ತು ಅಂಗಾಂಶಗಳು ಮೂಳೆಗೆ ಅಂಟಿಕೊಳ್ಳುವ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಯಾಕಂದ್ರೆ ಇಲ್ಲಿ ಕೀಲು ನೋವು ಸ್ಟಾರ್ಟ್ ಆಗ್ತದಲ್ಲ, ಅಲ್ಲಿ ನೋವು ಮತ್ತೆ ಇನ್ಫ್ಲಮೇಷನ್ ಇರುವುದರಿಂದ ಅದು ಸ್ಕಿನ್ ಮೇಲೂ ಸಹ ಪರಿಣಾಮ ಬೀರುತ್ತದೆ. ಪ್ರತಿಕ್ರಿಯಾತ್ಮಕ ಸಂಧಿವಾತವು ನಮ್ಮ ದೇಹದಲ್ಲಿನ ಸೋಂಕಿನಿಂದ ಉಂಟಾಗುತ್ತದೆ. ಯಾವುದಾದ್ರೂ ಸೋಂಕು ಬಂದಾಗ ರೋಗ ಲಕ್ಷಣ ಸಾಮಾನ್ಯವಾಗಿ ಕೆಲವು ವಾರಗಳು ಅಥವಾ ತಿಂಗಳುಗಳಲ್ಲಿ ತಾವಾಗಿಯೇ ಮಾಯವಾಗ್ತದೆ. ರುಮಟಾಯ್ಡ್ ಸಂಧಿವಾತವು ಸಂಧಿವಾತ ಒಂದು ಸ್ವಯಂ ನಿರೋಧಕ ರೂಪವಾಗಿದ್ದು, ಇದರಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ಆರೋಗ್ಯಕರ ಕೀಲು ಅಂಗಾಂಶಗಳ ಮೇಲೆ ದಾಳಿ ಮಾಡುತ್ತದೆ. ಹಾಗಾಗಿರೋದ್ರಿಂದ ಆರೋಗ್ಯಕರ ಏನಿದೆ ಅಲ್ಲಿಯೂ ಸಹ ಇದು ಅಂದ್ರೆ ಒಂದ್ ಕಡೆ ಬಂದ್ರೆ ಇನ್ನೊಂದು ಕಡೆಗೂ ಹೋಗುವ ಚಾನ್ಸಸ್ ಇದೆ. ಪ್ರತಿರಕ್ಷಣಾ ವ್ಯವಸ್ಥೆಯು ಆರೋಗ್ಯಕರ ಅಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅದೇ ಪ್ರತಿರಕ್ಷಣಾ ವ್ಯವಸ್ಥೆ. ಸೊ ಈಗ ಅದರ ಬಗ್ಗೆ ಸ್ವಲ್ಪ ನಾವು ಇನ್ನು ಏನೇನು ಆಗ್ತದೆ ಅಂತ ನೋಡಿ. ಅನದರ್ ಇಂಪಾರ್ಟೆಂಟ್ ರೂಟ್ ಕಾಸ್ ಆಫ್ ಆರ್ಥೈಟಿಸ್ ಇಸ್ ಇಮೋಷನಲ್ ಟ್ರಾಮಾ ಅಂತ ಹೇಳಿದ್ದಾರೆ. ಯಾರಿಗೆ ಜಾಸ್ತಿ ಈ ಭಾವನೆಗಳು ಜಾಸ್ತಿ ಇರ್ತದೆ, ಫ್ಯಾಮಿಲಿ ಇರ್ಬೋದು ಅಥವಾ ಏನ್ ಹೇಳ್ತಾರೆ ಸೊಸೈಟಿ ಇರ್ಬೋದು, ದೇಶ ಇರ್ಬೋದು, ಇಮೋಷನಲ್ ಅವರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತದೆ. ಅವರಿಗೆ ನೋಡಿ, ಹೌ ಮೆನಿ ಆಫ್ ಯು ಹ್ಯಾವ್ ಗಾನ್ ಥ್ರೂ ದ ಇಮೋಷನಲ್ ಟ್ರಾಮಾ ಇನ್ ಯುವರ್ ಲೈಫ್ and arthritis a symptom started to surface support that ಅಂತ ಹೇಳಿದ್ರು. ಸೊ ಅವರಿಗೆ ಸ್ವಲ್ಪ ಇದು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ. ಸೊ ಬಟ್ ಅವರ್ ಸಿಸ್ಟಮ್ ಈಸ್ ಮೇಡ್ ಟು ಗೆಟ್ ರಿಡ್ ಆಫ್ the bloodstream takes these food particles various parts inside the body and they mainly start accumulate around the joints. This food accumulation is called toxin. ನಾವು ಹೇಳಿದ್ವ ಟಾಕ್ಸಿನ್ ಬಂತು ನೋಡಿ ವರ್ಡ್. ಟಾಕ್ಸಿನ್ ನನ್ನ ಬಾಡಿಗೆ ಪ್ರಾಬ್ಲಮ್. ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಮಾಡಲೇಬೇಕು. ಟಾಕ್ಸಿನ್ಸ್ ದ ಫುಡ್ ಅಕ್ಯುಮುಲೇಷನ್ ಈಸ್ ಕಾಲ್ಡ್ ಟಾಕ್ಸಿನ್. ಫುಡ್ ಕರೆಕ್ಟ್ ಹೋಗದೆ ಅಕ್ಯುಮುಲೇಟ್ ಆಗ್ತದೆ ಅಂತಾರ and called toxins, which is indigested residue, also known as ama in yoga. ಯೋಗದಲ್ಲಿ ಅದಕ್ಕೆ ಅಮ ಅಂತ ಹೇಳ್ತಾರೆ. ಸೊ ಅಂತ ವೇಸ್ಟ್ ಪಾರ್ಟಿಕಲ್ ಕೂಡ ನಮ್ಮ ಏನು ಜಾಯಿಂಟ್ಸ್ ಲಿಗಮೆಂಟ್ ಅಲ್ಲಿ ಬಂದು ಪ್ರಾಬ್ಲಮ್ ಆಗ್ತದೆ. ಇದು ದೊಡ್ಡ ಕರಳಿದೆ ನೋಡಿ, ಆ ದೊಡ್ಡ ಕರಳು ಅಲ್ಲಿ ಬೇಕಾದಷ್ಟು ನಿಮ್ಗೆ ಅದು ಕ್ಲಿಯರ್ ಆಗಿ ಹೋಗ್ಬೇಕು. ಬಟ್ ಅಲ್ಲಿ ಹೋಗದೆ ಏನಾಗ್ತದೆ, ಆ ರೆಸಿಡ್ಯೂ ಉಳಿದು ಸೊ ಸ್ಟೋರ್ ಆಗ್ತದೆ. ಅದರಿಂದನೂ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ. ಇದು ಬೇರೆ ಬೇರೆ ರಿಸರ್ಚ್ ಇದೆ. ಬೇರೆ ಬೇರೆ ರಿಸರ್ಚ್ ಅಲ್ಲಿ ಬೇರೆ ಬೇರೆ ತರ ಹೇಳಿದ್ದಾರೆ. ಫೇಸ್ 2 ಹೀಲ್ ಯುವರ್ ಇಂಟೆಸ್ಟೈನ್. ಅದೇ ಕೊಟ್ರು ನೋಡಿ. ಈಗ ಇಂಟೆಸ್ಟೈನ್ ನಾವು ಕರೆಕ್ಟ್ ಇಟ್ಕೋಬೇಕು. ಇಂಟೆಸ್ಟೈನ್ ನಾವು ಸರಿ ಇಟ್ಕೊಳ್ಳಿಲ್ಲ ಅಂದ್ರೆ ಕರಳು ದ ಇಂಪ್ರೂವ್ ದ ಡೈಜೆಷನ್ ಎಸ್ಪೆಷಲಿ ಫಾರ್ ದೋಸ್ ಸೆನ್ಸಿಟಿವ್ ಆರ್ intolerant, removing the gluten can reduce bloating, gas and discomfort and better nutrition absorption. ಇಲ್ಲಿ ಪುನಃ ನಿಮ್ಗೆ ನ್ಯೂಟ್ರಿಷನ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ನ್ಯೂಟ್ರಿಷನ್. ಹೀಲಿಂಗ್ ದ ಗಟ್ ಲೈನಿಂಗ್ ಇನ್ಫ್ಲೇಮ್ಡ್ ಬೈ ಗ್ಲೂಟನ್. ಕೆಲವು ಟೈಮ್ ಏನಾಗ್ತದೆ, ಗಟ್ ಅಲ್ಲಿ ಪ್ರಾಬ್ಲಮ್ ಆಗಿರ್ತದೆ. ಸೊ ಇಲ್ಲಿ ತೋರಿಸಿದಾರೆ ನೋಡ್ರಿ, ಹೊಟ್ಟೆಯಲ್ಲಿ ಸ್ವಲ್ಪ ಏನೋ ಹುಣ್ಣಾಗಿದೆ. ಅಂಡ್ ಅಲೋಸ್ ಬೆಟರ್ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಅದು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅಬ್ಸಾರ್ಬ್ಮೆಂಟ್ ಕರಳೇ ಅಬ್ಸಾರ್ಬ್ ಮಾಡಬೇಕು, ಅಲ್ಲೇ ಸರಿ ಇಲ್ಲ ಅಂದ್ರೆ ಸೊ ಪ್ರಾಬ್ಲಮ್ ಆಗ್ತದೆ. ಸೊ ಎನ್ಹಾನ್ಸ್ಡ್ ಮೆಂಟಲಿ ಕ್ಲಾರಿಟಿ ಅಂಡ್ ಮೆನಿ ರಿಪೋರ್ಟ್ ರೆಡ್ಯೂಸ್ ದ ಬ್ರೈನ್ ಫಾಗ್ ಅಂಡ್ ಇಂಪ್ರೂವ್ ದ ಕಾಗ್ನೇಟಿವ್ ಫೋಕಸ್ ಆಫ್ಟರ್ ಗೋಯಿಂಗ್ ಟು ಗ್ಲೂಟನ್ ಫ್ರೀ. ಈ ಗ್ಲೂಟನ್ ಫ್ರೀ ಫುಡ್ ಟೋಟಲಿ ಅದು ಫುಡ್ ಅನ್ನ ತಗೊಂಡಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಬಾಡಿಗೆ ಬಂದ್ರೆ ಈ ಪ್ರಾಬ್ಲಮ್ ಇಂದ ಹೊರ ಬರ್ಲಿಕ್ಕೆ ಆಗ್ತದೆ ಅಂತ. ಫ್ಯೂ ಮೆಥಡ್ಸ್ ಟು ಡಿಟಾಕ್ಸಿಫೈ. ಹೋಗಿ ಇದನ್ನ ಯಾವ ರೀತಿ ಡಿಟಾಕ್ಸಿಫೈ ಮಾಡಬಹುದು. ಡಿಟಾಕ್ಸಿಫೈಸ್ ಅಂಡ್ ಎಂಟೈರ್ ಅಬ್ಡೋಮಿನಲ್ ಪಾರ್ಟ್, ಸ್ಟ್ರೆಚಸ್ ದ ಸ್ಪೈನ್ ಅಂಡ್ ಹ್ಯಾಮ್ಸ್ಟ್ರಿಂಗ್ಸ್. ಸ್ಟ್ರೆಚ್ ಮಾಡೋದ್ರಿಂದ ಈ ಕೆಲವು ಟೈಪ್ ನಿಮ್ಗೆ ಯೋಗ ಇರ್ಬೋದು ಅಥವಾ ಎಕ್ಸರ್ಸೈಸ್ ಇರ್ಬೋದು, ಅದನ್ನ ಸ್ಟ್ರೆಚ್ ಮಾಡೋದ್ರಿಂದ ನೀವು ಇಲ್ಲಿ ಕೊಟ್ಟಿದ್ದಾರೆ ಒಂದು ಭಂಗಿ ಕೊಟ್ಟಿದ್ದಾರೆ. ಆ ಭಂಗಿಯಲ್ಲಿ ನೀವು ಮಾಡೋದ್ರಿಂದ ನಮ್ಮ ಕರುಳನ್ನ ಕರೆಕ್ಟ್ ಮಾಡ್ಬೋದು ಹೇಳ್ತಾರೆ. ರಿಲೀವ್ಸ್ ದ ಮೈಲ್ಡ್ ಅಂಡ್ ಜಾಯಿಂಟ್ ಪೇನ್ ಅಂಡ್ ಇಂಪ್ರೂವ್ ದ ಫ್ಲೆಕ್ಸಿಬಿಲಿಟಿ. ಸೊ ಅದರಿಂದ ಆ ರೀತಿಯ ಒಂದು ಎಕ್ಸರ್ಸೈಸ್ ಮಾಡೋದ್ರಿಂದ ಕೂಡ ನೀವು ಆ ಭಾಗವನ್ನ ಕರೆಕ್ಟ್ ಮಾಡಿದ್ರೆ ಅದು ಕರೆಕ್ಟ್ ಆಗ್ತದೆ. ಅದು ಏನ್ ಮಾಡ್ತದೆ, ಸಪೋರ್ಟ್ ದ ಜೀರ್ಣಕ್ರಿಯೆಗೆ ಒಳ್ಳೇದಾಗ್ತದೆ. ಅಂಡ್ ಎಲಿಮಿನೇಷನ್
ವಿಚ್ ಹೆಲ್ಪ್ಸ್ ಟು ದ ಡಿಟಾಕ್ಸಿಫೈ. ಸೊ ಈ ತರ ಮಾಡೋದ್ರಿಂದ ನೀವು ಕೂಡ ಅದು ಅನ್ವಾಂಟೆಡ್ ವೇಸ್ಟ್ ಇರ್ತದೆ ನೋಡಿ, ಅದು ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ. ಅಂಡ್ ಫೇಸ್ 3 ಅಲ್ಲಿ ಕೊಟ್ಟಿದ್ದಾರೆ, ಇಂಪ್ರೂವ್ ಯುವರ್ ಡೈಜೆಸ್ಟಿವ್ ಅಂಡ್ ಎಕ್ಸ್ಕ್ರೇಟರಿ ಪ್ರೋಸೆಸ್. ಡೈಜೆಷನ್ ಮತ್ತೆ ಎಕ್ಸ್ಕ್ರೇಟರಿ ಇದೆರಡು ವೆರಿ ಇಂಪಾರ್ಟೆಂಟ್. ಇದು ಎರಡಲ್ಲೂ ಪ್ರಾಬ್ಲಮ್ ಆದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾನು ಹೇಳೋದು ನಿಮ್ಗೆ, ಮೋಷನ್ ಕರೆಕ್ಟ್ ಆಗ್ಬೇಕು. ಯಾರಿಗೆ ಮೋಷನ್ ಎಲ್ಲ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ದಟ್ ವೇಸ್ಟ್ ಪಾರ್ಟಿಕಲ್ ಇದೆಯಲ್ಲ, ಅದು ಹೋಗಿ ಬಾಡಿಯಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿ, ಅಂದ್ರೆ ಅನ್ವಾಂಟೆಡ್, ಅದು ನಮ್ಗೆ ಅದು ಅನ್ವಾಂಟೆಡ್ ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ, ಸಮ್ ಕೆಮಿಕಲ್ ಪಾರ್ಟ್ಸ್ ಇರ್ಬೋದು. ಸೊ ಹಾಗಾಗಿ ಬೆಟರ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ವೆನ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಿವೆಂಟ್ ಗ್ಯಾಸ್, ಕಾನ್ಸ್ಟಿಪೇಷನ್ ಅಂಡ್ ಇಂಡೈಜೆಷನ್. ಅಂದ್ರೆ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ನಾವು ಅದಕ್ಕೋಸ್ಕರ DXN ಯಾಕೆ ತಗೋಬೇಕು, ಬೆಟರ್ ನ್ಯೂಟ್ರಿಯೆಂಟ್ ಅಂತ ಹಾಕಿದ್ದಾರೆ. ನಿಮ್ಗೆ ನ್ಯೂಟ್ರಿಯೆಂಟ್ ನಮ್ಮ ಫುಡ್ ಅಲ್ಲೂ ಸಿಗ್ತದೆ, ಬಟ್ ಅಷ್ಟು ಪ್ರಮಾಣದಲ್ಲಿ ಅಷ್ಟು ಉತ್ತಮವಾಗಿದ್ದು ಅದು ಸಿಗುವುದಿಲ್ಲ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಫಾರ್ DXN. ವೆನ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಿವೆಂಟ್ ಗ್ಯಾಸ್, ಯಾವಾಗ ನಮ್ಮ ಜೀರ್ಣಕ್ರಿಯೆ ಈ ಗ್ಯಾಸ್ ಅನ್ನ ಆಗದಿದ್ದ ಹಾಗೆ ಪ್ರಿವೆಂಟ್ ಮಾಡ್ತದೆ, ಅಜೀರ್ಣ ಆಗದಿದ್ದಾಗೆ ನೋಡ್ಕೊಳ್ತದೆ, ಹಾಗೇನೆ ಮೋಷನ್ ಕರೆಕ್ಟ್ ಆಗೋ ಹಾಗೆ ಇದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಬರುವುದಿಲ್ಲ. ಅದು ಇದು ಮೂರು ಸರಿ ತಿಳ್ಕೊಬೇಕು ನಾವು. ಒಂದು, ಗ್ಯಾಸ್ ಅಂದ್ರೆ ಅನ್ನೆಸರಿ, ಯಾಕಂದ್ರೆ ಗ್ಯಾಸ್ ಉತ್ಪತ್ತಿ ಆಗ್ತಾನೆ ಇರ್ತದೆ. ಗ್ಯಾಸ್ ಉತ್ಪತ್ತಿ ಆಗಿದ್ದು ಅದು ನಮ್ಮ ಬಾಡಿ ಅಥವಾ ನಮ್ಮ ಬ್ಲಡ್ಗೆ ಸೇರಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಸೊ ಅದು ಆಗದಿದ್ದಾಗೆ ಪ್ರಿವೆಂಟ್ ಮಾಡ್ಬೇಕು ನಮ್ಗೆ. ಅಂದ್ರೆ ನಾವು ಆದಷ್ಟು ಅಲ್ಕಲೈನ್ ಅಂದ್ರೆ ಸ್ಪಿರುಲಿನಾ ಅಥವಾ ನೋನಿ, ಇದನ್ನ ನಾವು ತಗೋಬೇಕಾಗ್ತದೆ. ಸೊ ಅದ್ರ ಜೊತೆಗೆ RGGL. ಈವನ್ ಕಾನ್ಸ್ಟಿಪೇಷನ್ ಫೈಬರ್ ಐಟಮೇ ಇಲ್ಲ. ನಮ್ಮ ಕಾನ್ಸ್ಟಿಪೇಷನ್ ಯಾವಾಗ ಆಗ್ತದೆ, ಯಾವಾಗ ನಾವು ಫೈಬರ್ ಐಟಮ್ ಜಾಸ್ತಿ ತಗೊಳ್ಳಿಲ್ಲ, ನೀರು ಸರಿ ಕುಡಿಲಿಲ್ಲ, ಆವಾಗ ಕಾನ್ಸ್ಟಿಪೇಷನ್ ಆಗ್ತದೆ. ಇಂಡೈಜೆಷನ್, ಕೆಲವು ಟೈಮ್ ಅಜೀರ್ಣ ಆಗ್ತದೆ. ಅಜೀರ್ಣ ಅಂದ್ರೆ ನಮ್ಮ ಬಾಡಿಗೆ ಏನ್ ಬೇಕು ಅದನ್ನ ನಾವು ತಗೋಬೇಕು. ನಾವು ಎಷ್ಟು ಲಿಮಿಟ್ ಅಲ್ಲಿ ಇದ್ರೆ ಅಷ್ಟು ಒಳ್ಳೇದು. ನಾವು ಇದು ಮಿಕ್ಸಿಗೆ ಫುಲ್ ಹಾಕ್ಬಿಟ್ರೆ ಏನಾಗ್ತದೆ, ಅದು ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಅದು ಅಜೀರ್ಣ ಆಗುವ ಚಾನ್ಸಸ್ ಇರ್ತದೆ. ಸೊ ಅಜೀರ್ಣ ಅಂದ್ರೆ ಜೀರ್ಣ ಆಗುದಿಲ್ಲ, ಅದೇ ಪ್ರಾಬ್ಲಮ್, ಅದು ಅಜೀರ್ಣ. ಅಂಡ್ ಡಿಟಾಕ್ಸಿಫಿಕೆಂಟ್ ಸಪೋರ್ಟ್ ಎ ಹೆಲ್ದಿ ಎಕ್ಸ್ಕ್ರೇಟರಿ ಸಿಸ್ಟಮ್, ಎಲಿಮಿನೇಟ್ ಟಾಕ್ಸಿನ್ ಮೋರ್ ಎಫೆಕ್ಟಿವ್ಲಿ, ಸಪೋರ್ಟಿಂಗ್ ಓವರ್ ಆಲ್ ವೆಲ್ನೆಸ್. ಯಾಕಂದ್ರೆ ನಮ್ಮ ಬಾಡಿ ಈಸ್ ಎ ಬೆಸ್ಟ್ ಡಾಕ್ಟರ್. ನಾವು ಏನ್ ತಗೊಳ್ತೀವಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗಿ ನಮ್ಗೆ ಏನ್ ಬೇಕೋ ಒಳ್ಳೆ ಅಂಶ ಬಾಡಿ ಅಬ್ಸಾರ್ಬ್ ಮಾಡಿ, ಬೇಡದಿದ್ದ ಅಂಶವನ್ನು ಕರೆಕ್ಟ್ ಆಗಿ ಬಾಡಿಯಿಂದ ಹೊರಗೆ ಹಾಕಿದ್ರೆ ನಾವು 100% ಬಚಾವ್ ಆಗ್ತೀವಿ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಫೋಕಸಿಂಗ್ ಎಕ್ಸ್ಕ್ರಿಯೇಟರಿ ಸಿಸ್ಟಮ್ ಅಂತೀವಿ. ಈ ಸಿಸ್ಟಮ್ ದಿನ ನೀವೇನು ಬೆಳಗಿಂದ ಸಂಜೆವರೆಗೆ ಏನ್ ತಿಂತೀನಿ, ಬೆಳಿಗ್ಗೆ ಕಂಪ್ಲೀಟ್ ಕ್ಲಿಯರ್ ಆಗಿ ಅದು ಮೋಷನ್ ಅಥವಾ ಯೂರಿನ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲ. ಯಾರಿಗೆ ಪಾಸ್ ಆಗೋದಿಲ್ಲ ಅಂತವರಿಗೆ ಇದು ಪ್ರಾಬ್ಲಮ್ ಬರ್ತದೆ. ಓಕೆ, ಫ್ಯೂ ಮೆಥಡ್ಸ್ ಆಫ್ ಡಿಟಾಕ್ಸಿಫೈ ದ ಬಾಡಿ. ಪುನಃ ಕೊಟ್ಟಿದ್ದಾರೆ ನೋಡಿ, ನೀವು ಡಿಟಾಕ್ಸಿಫೈ ಮಾಡ್ಲಿಕ್ಕೆ ಇನ್ನೊಂದು ಆಸನ ಕೊಟ್ಟಿದ್ದಾರೆ, ಸೇತು ಬಂದ ಆಸನ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಿಮ್ಗೆ ಯಾರಿಗೆಲ್ಲ ಪ್ರಾಬ್ಲಮ್ ಬರ್ದಿದ್ದಾಗೆ ಅಥವಾ ಪ್ರಾಬ್ಲಮ್ ಬಂದವರು ಕೂಡ ಅದನ್ನ ಡಿಟಾಕ್ಸಿಫಿಕೇಶನ್ಗೆ ಕೆಲವೊಂದು ಮೆಥಡ್ಗಳು, ಕಂಪ್ಲೀಟ್ ಬಾಡಿ ಡಿಟಾಕ್ಸಿಫಿಕೇಶನ್, ಸ್ಟ್ರೆಂಗ್ಥನ್ ದ ಬ್ಯಾಕ್ ಅಂಡ್ glutes and stretches chest and shoulders. ಸೊ ಇದನ್ನ ನೀವು ಸರಿಯಾದ ಒಂದು ಟೀಚರ್ ಹತ್ರ ಕಲ್ತ್ಬಿಟ್ಟು ಮಾಡ್ಬೋದು. ಸೊ ಮಾಡಿದ್ರೆ ಸೊ ಈ ತರ ಡಿಟಾಕ್ಸಿಫಿಕೇಶನ್ ನಾನು ಎಸ್ಪೆಷಲಿ ಯಾರು ಬೇಕಾದ್ರೆ ರೆಗ್ಯುಲರ್ ಮಾಡ್ಬೋದು, ತೊಂದರೆ ಇದ್ದವ್ರು ಮಾಡ್ಲೇಬೇಕಾಗ್ತದೆ. ಸೊ ನೀವು ಮಾಡಿ ನೋಡಿ. ಎನ್ಹಾನ್ಸ್ ದ ಬ್ಲಡ್ ಫ್ಲೋ ಟು ದ ಸ್ಪೈನ್ ಅಂಡ್ ಲೋವರ್ ಬಾಡಿ ಅಂಡ್ ಜಾಯಿಂಟ್ಸ್ ಹೆಲ್ತ್ ಅಂಡ್ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಸಾಧ್ಯ ಉಂಟು. ನೀವೇ ಅದಕ್ಕೆ ಗುರು ಆಗ್ಬೇಡಿ, ಸರಿಯಾದ ಒಂದು ಗುರುವನ್ನ ನೀವು ಹುಡುಕ್ಬಿಟ್ಟು ಅದನ್ನ ಕಲ್ತ್ಬಿಟ್ಟು ಕರೆಕ್ಟ್ ಆಗಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫ್ಯೂ ಮೆಥಡ್ಸ್ ಆಫ್ ಡಿಟಾಕ್ಸ್ ಇನ್ ದ ಬಾಡಿ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇನ್ನೊಂದಿದೆ. ಸೊ ಇದೆಲ್ಲ ನಿಮ್ಗೆ ಯೋಗದಲ್ಲಿ ಬರ್ತದೆ. ಫೋರ್ಸ್ಫುಲ್ ಇನ್ಹಲೇಷನ್ ಅಂಡ್ ಫೋರ್ಸ್ಫುಲ್ ಎಕ್ಸಲೇಷನ್, ಇದು ನಿಮ್ಗೆ ಏನ್ ಹೇಳ್ತಾರೆ, ನೀವು ನೋಡಿರ್ಬಹುದು ಯೋಗಾಭ್ಯಾಸ, ಹೊಟ್ಟೆಯನ್ನ ಮೇಲೆ ಕೆಳಗೆ ಮಾಡ್ತಾರೆ. ಸೊ ಅದು ಫೋರ್ಸ್ಫುಲಿ ಅಂತ ಹೇಳ್ತಾರೆ ನೋಡಿ, ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಆಗುದಿಲ್ಲ. ಯಾವ್ದ್ರಿಂದ ನೀವು ಫೋರ್ಸ್ಫುಲಿ ಹೊರಗೆ ಒಳಗೆ ಮಾಡೋದ್ರಿಂದ ನಿಮ್ಗೆ ರ್ಯಾಪಿಡ್ ಫೋರ್ಸ್ಫುಲ್ ಬ್ರೀತಿಂಗ್ ಅನ್ನು ತಗೊಳ್ಳೋದ್ರಿಂದ ಇದನ್ನ ಕರೆಕ್ಟ್ ಮಾಡ್ಬೋದು. ಏನಾಗ್ತದೆ ಅದರಿಂದ ನಮ್ಮ ಸ್ಟ್ರೆಂಗ್ತ್, ಲಂಗ್ಸ್, ಶ್ವಾಸಕೋಶ ಗಟ್ಟಿ ಆಗ್ತದೆ, ಸ್ಟ್ರೆಂಗ್ತ್ ತಗೊಳ್ತದೆ. ಆಮೇಲೆ ಹೈಯೆಸ್ಟ್ ನಮ್ಗೆ ಶಕ್ತಿ
ಜಾಸ್ತಿ ಬರ್ತದೆ. ಆಮೇಲೆ ಇನ್ಫ್ಲಮೇಷನ್, ನೋವು ಮತ್ತೆ ಸಂಕಟ ಕಮ್ಮಿ ಆಗ್ತದೆ. ಸೊ ಅದರಿಂದ ಇದಕ್ಕೆ ಇನ್ನೊಂದು ಹೆಸರು ಕಪಾಲಭಾತಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಮಾಡಬಹುದು, ಮಾಡಿ ಅಥವಾ ಸರಿಯಾದ ಗುರುಗಳಿಂದ ಕಲ್ತ್ಕೊಂಡು ನೀವು ಏನ್ ಹೇಳಿದ ಭ್ರಷ್ಟಿಕಾ ಪ್ರಾಣಾಯಾಮ ಅದನ್ನು ಕೂಡ ಮಾಡಬಹುದು. ಬೂಸ್ಟ್ oxygen supply and stimulate the detoxification, which may help reduce the systematic inflammation, a key factor to arthritis. ನೋಡಿ, ಇದು ಯಾರಿಗಾದ್ರೂ ಹೇಳಿ ಇದನ್ನೆಲ್ಲ. ಯಾಕಂದ್ರೆ ಎಷ್ಟೇ ನೀವು ಆರ್ಥ್ರೈಟಿಕ್ಸ್ಗೆ ನೀವು ಯಾವುದೇ ತಗೊಂಡ್ರು, ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಇದೆಲ್ಲ ಬೇಕಾಗ್ತದೆ. ಅದ್ರ ಒಟ್ಟಿಗೆ ಮೆಡಿಸಿನ್ ಒಟ್ಟಿಗೆ ಇದೆಲ್ಲ ಬೇಕಾಗ್ತದೆ. ಫೇಸ್ 4 heal your internal tissues and joints, improve the strength. So healing tissues and joints lowers chronic pain and helps the enhancing mobility. ಇದಕ್ಕೆ ಮಾತ್ರ ನೀವು DX ಅನ್ನೇ ತಗೋಬೇಕಾಗ್ತದೆ. ಯಾಕಂದ್ರೆ ಇದು ಇನ್ಸೈಡ್, ಔಟ್ಸೈಡ್ ಏನಾದ್ರೂ ನಾವು ಮಾಡ್ಬೋದು, ಇನ್ಸೈಡ್ಗೆ ಏನ್ ಮಾಡ್ತೇವೆ, ಇನ್ಸೈಡ್ ಅಲ್ಲಿ ಡ್ಯಾಮೇಜ್ ಆಗ್ತದೆ, ಅಥವಾ ಇನ್ಸೈಡ್ ಅಲ್ಲಿ ನಿಮ್ಗೆ ಟಿಶ್ಯೂಸ್ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಬ್ಲೀಡಿಂಗ್ ಆಗ್ಬೋದು, ಅಥವಾ ನಿಮ್ಗೆ ರಪ್ಚರ್ ಆಗಿರ್ಬೋದು. ಇದಕ್ಕೆಲ್ಲ ಓನ್ಲಿ ಒನ್ ಥಿಂಗ್ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಓನ್ಲಿ DXN products. ಅದು ಮುಂದೆ ನೋಡೋಣ. ಸ್ಟ್ರಾಂಗ್ ಹೆಲ್ದಿ ಜಾಯಿಂಟ್ಸ್ ಅಂಡ್ ಟಿಶ್ಯೂಸ್ ಇಂಪ್ರೂವ್ ದ ಸ್ಟ್ರೆಂಗ್ತ್ ಅಂಡ್ ಎಂಡ್ಯೂರೆನ್ಸ್ ಅಂಡ್ ಫ್ಲೆಕ್ಸಿಬಿಲಿಟಿ. ಸೊ ಅದರಿಂದ ಈ ಪ್ರಾಡಕ್ಟ್ ಅನ್ನ ತಗೊಳ್ಳೋದ್ರಿಂದ ಯಾವ ರೀತಿ ನಾವು ಚೇಂಜಸ್ ಆಗ್ತೀವಿ, ಯಾವ ರೀತಿ ಕರೆಕ್ಟ್ ಆಗ್ತೀವಿ, ಅದನ್ನ ನಾವು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಸೊ ಇನ್ನು ಕೆಲವನ್ನ ನೀವು ಬಿಡಬೇಕಾಗ್ತದೆ ಅಂತ ಹೇಳ್ತಾರೆ. Few methods and precaution you have to take that change your diet completely alkaline. Note the point, completely alkaline. ಇದು ಮಾಡಲಿಲ್ಲ ಅಂದ್ರೆ ನೀವು ಏನು ಮೆಡಿಸಿನ್ ಮಾಡಿ, ಏನು ಎಕ್ಸರ್ಸೈಸ್ ಮಾಡಿ ಏನು ಪ್ರಯೋಜನ ಆಗುದಿಲ್ಲ. ಅದಕ್ಕೋಸ್ಕರ ಆಲ್ಕಲೈನ್ ಯಾವುದು, RGGL, ಆಲ್ಕಲೈನ್ ಯಾವುದು, ಸ್ಪಿರುಲಿನಾ, ಆಲ್ಕಲೈನ್ ಯಾವುದು, ಮೊರಂಜಿ ಜ್ಯೂಸ್. ದಿಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕಂಪ್ಲೀಟ್ಲಿ ಆಲ್ಕಲೈನ್ಗೆ ಹೋಗ್ಬೇಕಾಗ್ತದೆ. ನೀವು ಏನೆಲ್ಲ ಬೇಕರಿ ಐಟಮ್ ಅಥವಾ ಬೇರೆ ಏನೋ ಐಟಮ್ ಅಸಿಡಿಕ್ ತಗೊಳ್ತೀರಿ, ನೀವು ಚೇಂಜ್ ಮಾಡ್ಬೇಕು. ಆದಷ್ಟು ನಿಮ್ಗೆ ಹೊರಗಡೆ ಟೀ, ಮಿಲ್ಕ್ ಹಾಕಿದ ಟೀ, ಸಕ್ಕರೆ ಹಾಕಿದ ಟೀಯನ್ನ ನೀವು ಅವಾಯ್ಡ್ ಮಾಡಿ, ಕಾಫಿಯನ್ನ ಅವಾಯ್ಡ್ ಮಾಡಿ. ಇದು ನಿಮ್ಗೆ ಅಂತ ಒಂದು ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಗೋ ಫಾರ್ DXN ಕಾಫಿ ಅಂಡ್ ಟೀ. ಯಾಕಂದ್ರೆ ವಿತೌಟ್ ಶುಗರ್, ವಿತೌಟ್ ಮಿಲ್ಕ್ ನೀವು ತಗೋಬೇಕಾಗ್ತದೆ. ಸೊ ಅಂಡ್ ಗ್ಲೂಟನ್ ಅನ್ನ ಅವಾಯ್ಡ್ ಮಾಡಬೇಕು, ಶುಗರ್ ಅನ್ನ ಕಂಪ್ಲೀಟ್ ಬಿಟ್ಬಿಡ್ಬೇಕು, ಡೈರಿ ಪ್ರಾಡಕ್ಟ್ ಅನ್ನ ಬಿಟ್ಬಿಡ್ಬೇಕು. ಸೊ ಸಪೋರ್ಟ್ ಡೈಜೆಷನ್ ಅಂಡ್ ಎಲಿಮಿನೇಷನ್ ಏನ್ ಮಾಡ್ತದೆ, ಇದು ಮಾಡೋದ್ರಿಂದ ಏನಾಗ್ತದೆ, ಸಪೋರ್ಟ್ ಸಿಗ್ತದೆ, ಎಲಿಮಿನೇಷನ್ ಅಂಡ್ ವಿಚ್ ಹೆಲ್ಪ್ಸ್ ಡಿಟಾಕ್ಸಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಇದನ್ನೆಲ್ಲ ಬಿಟ್ಬಿಡೋದು ಒಳ್ಳೇದು. ಈಗ ಫೈನಲಿಗೆ ಬಂದ್ಬಿಟ್ಟಿವಿ ನಾವು. ಯಾಕೆ ಬರ್ತದೆ? ಮೆಡಿಸಿನ್ ತಗೊಂಡ್ರೂ ಗುಣ ಆಗೋದಿಲ್ಲ, ಎಕ್ಸರ್ಸೈಸ್ ಮಾಡಿದ್ರೂ ಗುಣ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಫಿಶಿಯಂಟ್ ಪೌಷ್ಟಿಕಾಂಶಗಳು, ನ್ಯೂಟ್ರಿಷನ್ ನಾವು ತಗೊಳ್ತಾ ಇಲ್ಲ. ನೀವು ಈ ನ್ಯೂಟ್ರಿಷನ್ ಅನ್ನ ತಗೋಬೇಕು ಅಂತಾರೆ. ಆದ್ರೆ ಈ ನ್ಯೂಟ್ರಿಷನ್ ಮ್ಯಾಕ್ಸಿಮಮ್ 99% ಆಲ್ ಕೆಮಿಕಲ್ ಬೇಸ್ಡ್. ಇದನ್ನ ಕೆಮಿಕಲ್ ಇಂದ ತಯಾರು ಮಾಡಿರ್ತಾರೆ. ಇದಕ್ಕೆ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಫಂಗಿಸೈಡ್ ಹಾಕಿರ್ತಾರೆ. ಸೊ ಕೆಮಿಕಲ್ ಅನ್ನ ವಾಶ್ ಮಾಡಿರ್ತಾರೆ, ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿರ್ತಾರೆ. ಸೊ ಹಾಗಿದ್ರೆ ಪ್ಯೂರಿಟಿಯಲ್ಲಿದೆ. ನಮಗೆ ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಕಾರ್ಬೈಡ್ ಬೇಕು, ಮೆಗ್ನೀಸಿಯಂ ಬೇಕು, ಐರನ್ ಬೇಕು, ಕರೆಕ್ಟ್. ಆದ್ರೆ ವೇರ್ ಇಸ್ ದ ಪ್ಯೂರ್? ಎಲ್ಲಾದ್ರೂ ಉಂಟಾ ನೋಡಿ. ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಸೊ ಯು ಹ್ಯಾವ್ ಟು ಗೋ ಟು ಓನ್ಲಿ ಎ DXN ಪ್ರಾಡಕ್ಟ್, RGGL. ದಿಸ್ ಇಸ್ ದ ಓನ್ಲಿ ಸಬ್ಸ್ಟೆನ್ಸ್. ನೋಡಿ, ನಂಬರ್ 1 ನಿಮ್ಗೆ 100% ಆಲ್ಕಲೈನ್, 100% ನಿಮ್ಗೆ ಕೆಮಿಕಲ್ ಫ್ರೀ, 100% ನಿಮ್ಗೆ ಆರ್ಗ್ಯಾನಿಕ್, 100% ವೆಲ್ನೆಸ್ ಪ್ರಾಡಕ್ಟ್ಸ್. ಇದು ತಗೊಳ್ಳೋದ್ರಿಂದ ನಮ್ಮ ಬಾಡಿ 100% ಆಲ್ಕಲೈನ್ ಆಗ್ತದೆ. ಅದರಿಂದ ಬಾಡಿ ಡಿಟಾಕ್ಸಿಫಿಕೇಶನ್ ಆಗೋ 100%. ಯಾರಿಗಾದ್ರೂ ಬಂದವರಿಗೂ ಹೇಳಿ, ಮೆಡಿಸಿನ್ ಒಟ್ಟಿಗೆ ಇದನ್ನ ತಗೊಳಕ್ ಹೇಳಿ, ನೋಡಿ ಯಾವ ರೀತಿ ವರ್ಕ್ ಆಗ್ತದೆ. ಸೊ ಅದ್ರ ಜೊತೆಗೆ ಅವ್ರು ಏನ್ ತಗೋಬೇಕು, ದಟ್ ಮೊರಿಂಜಿ ತಗೋಬೇಕಾಗ್ತದೆ. ಮೊರಿಂಜಿ ಇಸ್ ದ ಸೆಕೆಂಡ್. ಸೊ ಇನ್ನು ನಿಮ್ಗೆ ಕೆಲವರಿಗೆ ಇದು ತಗೊಂಡಾಗ ಸ್ವಲ್ಪ ಇನ್ಫ್ಲಮೇಷನ್ ಜಾಸ್ತಿ ಬರುವ, ನೋವು ಜಾಸ್ತಿ ಇದ್ರೆ ಮೊರಿಂಜಿ ಒಂದು 30 ml 3 RG, 3 GL, 3 ಸ್ಪಿರುಲ್ನ ಹಾಕಿ ಒಂದು 50 ಸಲ ಶೇಕ್ ಮಾಡಿ, 50 ಸಲ ಶೇಕ್ ಮಾಡಿ ದಿನಕ್ಕೆ 3 times ಸ್ಟಾರ್ಟಿಂಗ್ ಅಲ್ಲಿ ಕೊಡಿ. ನೋಡಿ 1 ತಿಂಗಳಲ್ಲಿ ಅಗಾಧವಾದ ಚೇಂಜಸ್ ಬರ್ತದೆ. ಇನ್ಫ್ಲಮೇಷನ್ ಕಮ್ಮಿ ಆಗ್ತದೆ, ಉರಿ ಊತ ಕಮ್ಮಿ ಆಗ್ತದೆ, ಸ್ವೆಲ್ಲಿಂಗ್ ಕಮ್ಮಿ ಆಗ್ತದೆ.
ಸೊ ಮೆಡಿಸಿನ್ ಇರಲಿ, ಮೆಡಿಸಿನ್ ಪಾರ್ಟಿಗೆ ಮೆಡಿಸಿನ್ ತಗೊಳ್ಳಿ. ಇದು ಖಾಲಿ ಹೊಟ್ಟೆಗೆ ಇದನ್ನ ಸ್ಟಾರ್ಟ್ ಮಾಡಿ ನೋಡಿ. ಅದ್ರ ಜೊತೆಗೆ ಸ್ಪಿರುಲವನ್ನ ಆಡ್ ಮಾಡ್ಕೊಳ್ಳಿ. ಸೊ 3 ಎಲ್ಲ 30 ml, ಅದಕ್ಕೆಲ್ಲ 3 ಹಾಕಿ ಸರಿ ಶೇಕ್ ಮಾಡಿ 3 times ಕೊಟ್ರೆ ಸೊ ಇನ್ಫ್ಲಮೇಷನ್ ಕಮ್ಮಿ ಆಗ್ತದೆ. ಸೊ ಆಟೋಮೆಟಿಕ್ ಬಾಡಿಗೆ ಏನ್ ಬೇಕೋ ಆ ನ್ಯೂಟ್ರಿಷನ್ ಸಿಗ್ತದೆ. ಸೊ ಅದ್ರ ಜೊತೆಗೆ ಮೆಡಿಸಿನ್ ನೀವು, ಅದು ನಾನು ಹೇಳಿದ ರೋಗ ಬೇರೆ ರೋಗಿ ಬೇರೆ. ನೀವು ರೋಗಕ್ಕೆ ನೀವು ಡಾಕ್ಟರ್ ಮೆಡಿಸಿನ್, ಅಲೋಪತಿ, ಆಯುರ್ವೇದ, ಸಿದ್ಧ ಏನ್ ಕೊಡ್ತಾರೋ ತಗೊಳ್ಳಿ. ಇನ್ ಕೇಸ್ ಅವರು ಅದನ್ನ ತಗೊಳ್ಳಿ, ನೀವು ಊಟ ಆದ ನಂತರ ಹೇಗೆ ಹೇಳು ಹಾಗೆ ತಗೊಳ್ಳಿ. ನಮ್ಮದ್ ಮಾತ್ರ ಎಂಟಿ ಸ್ಟೊಮಕ್ ಅಲ್ಲಿ ಇದನ್ನ ಒಂದು 3 times ಕುಡೀರಿ. ಇದೇನ್ ಮಾಡ್ತದೆ, ಇದು ರೋಗಿಯನ್ನ ಸರಿ ಮಾಡ್ತದೆ. ಈಗ ಆಲ್ರೆಡಿ ಹೇಳಿದ್ದಾರೆ ಡಿಫಿಷಿಯನ್ಸೀಸ್ ಇದೆ, ವಿಟಮಿನ್ ಡಿ ಕಮ್ಮಿ ಇದೆ, ಸೊ ಐರನ್ ಕಂಟೆಂಟ್ಸ್ ಕಮ್ಮಿ ಇದೆ, ಅದನ್ನೆಲ್ಲ ಸರಿ ಮಾಡ್ಬೇಕಾಗಿದೆ. ಸೊ ಆಟೋಮೆಟಿಕ್ ಅದು ಸರಿ ಆಗ್ತಾ ಹೋಗ್ತದೆ. ಸೊ ಅದ್ರ ಒಟ್ಟಿಗೆ ನೀವು ಈಗ ನಮ್ಮ ಹತ್ರ ಬೇಕಾದಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ. ಈಗ ಇದು ಈಗ ನೀವು ಕೆಲವರು ಹೇಳ್ತಾರೆ ನಾನು ಅವೆಲ್ಲ ಮಾಡಿ ಆಯ್ತು, ಅಲೋಪತಿ ಮಾಡಿ ಆಗಿದೆ, ಆಯುರ್ವೇದ ಮಾಡಿದೆ, ಏನೇನು ಆಗ್ಲಿಲ್ಲ, ಅದು ಹಾಗೆ ಇದೆ. ಈಗ ನೀವು ಏನ್ ಮಾಡ್ಬೋದು ಅಂದ್ರೆ, ನಮ್ದು 12 ಗಂಟೆಗೆ ಡಾಕ್ಟರ್ ನಿಮ್ಗೆ ಮೀಟಿಂಗ್ ಮಾಡ್ತಾರೆ, ಪ್ರತಿ ದಿನ ಇರ್ತದೆ. ಸೊ ಅದಕ್ಕೆ ನೀವು ಅಟೆಂಡ್ ಮಾಡ್ಬೋದು, ಇಲ್ಲ ಅಂದ್ರೆ ವಾರದಲ್ಲಿ ಒಮ್ಮೆ ಅವ್ರನ್ನ ಜೊತೆ ಕನ್ಸಲ್ಟ್ ಸಹ ಮಾಡ್ಬೋದು. ಸೊ ಅದಕ್ಕೆ ನಾನು ನಿಮ್ಗೆ ಪ್ರಿಫರೆನ್ಸ್ ಹೇಳ್ತೀನಿ ಪ್ರಾಡಕ್ಟ್ಗಳು. ಇದ್ರ ಒಟ್ಟಿಗೆ ನೀವು ತಗೊಳ್ಳುವ ಪ್ರಾಡಕ್ಟ್ ಎಲ್ಲ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ ಅವರ್ ಲಿಂಗ್ಜಿ ಸ್ಪೈಸಿ ಟೀ ಇದೆ ನೋಡಿ. ದಿಸ್ ಇಸ್ ನಿಮ್ಗೆ ವಾರ್ಮ್. ನೀವು ಸ್ವಲ್ಪ ಬಿಸಿ ನೀರಲ್ಲಿ ಇದನ್ನ ನೀವು ಹಾಕಿ ಕುಡಿಯೋದ್ರಿಂದ, ಯಾಕೆಂದ್ರೆ ಇದರಲ್ಲಿ ಕೆಲವೆಲ್ಲ ಐಟಮ್ ಮಿಕ್ಸ್ ಮಾಡಿದ್ದಾರೆ. ಸುಮಾರು ಇದರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 40 ಐಟಮ್ ವರೆಗಿದೆ ನೋಡಿ. ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಕೆಲವೊಂದು ಪ್ರಾಬ್ಲಮ್ ಇದರಲ್ಲಿ ಸಾಲ್ವ್ ಆಗ್ತದೆ. ಸೊ ಹಾಗಾಗಿ ಎಸ್ಪೆಷಲಿ ಬಾಡಿ ಅಪಟೈಟ್, ಹೊಟ್ಟೆ ಸಂಬಂಧ ಗ್ಯಾಸ್ ಅಂತ ಹೇಳಿದೇವಲ್ಲ, ಗ್ಯಾಸ್ ಅನ್ನ ಜಾಸ್ತಿ ಆಗಬಾರ್ದು ಅಂತ, ಗ್ಯಾಸ್ ಅನ್ನ ಇದು ಕಂಟ್ರೋಲ್ ಮಾಡ್ತದೆ. ಸೊ ಇದನ್ನ ನೀವು ಸ್ಪೈಸಿ ಟೀಯನ್ನ ರೆಗ್ಯುಲರ್ ಯೂಸ್ ಮಾಡಬಹುದು, ಅಥವಾ ಅದರ ಜೊತೆಗೆ ಸೇರಿಸ್ಬಿಟ್ಟು ಇಲ್ಲಿ ಐಟಮ್ ಕೊಟ್ಟಿದ್ದಾರೆ ನೋಡಿ, ದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾರ್ 5 herbs ಫಾರ್ ಫುಡ್ ದಟ್ ಕುಡ್ ಹೆಲ್ಪ್ ಕ್ಯೂರ್. ಕ್ಯೂರ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಕ್ಯೂರ್ ವರ್ಡ್ ಯೂಸ್ ಮಾಡೋದಿಲ್ಲ, ಬಟ್ ಇಲ್ಲಿ ಆಯುರ್ವೇದದಲ್ಲಿ ಯೂಸ್ ಮಾಡಿದ್ದಾರೆ, ಯಾಕಂದ್ರೆ ಇದು ಡ್ರಗ್ ಮೆಡಿಸಿನ್ ಆಗಿ ವರ್ಕ್ ಆಗ್ತದೆ. ಸೊ ಹಾಗಾಗಿ ಯಾವ್ದೆಲ್ಲ ಕೊಟ್ಟಿದ್ದಾರೆ, ಹರಿದ್ರ ಆಲ್ರೆಡಿ ಲಾಂಚ್ ಆಗಿದೆ, ದಟ್ ಇಸ್ ಕಾಲ್ಡ್ ಟರ್ಮರಿಕ್. ಸೊ ಜಿಂಜರ್ ಆಲ್ರೆಡಿ ನಿಮ್ಗೆ ಸ್ಪೈಸಿ ಟೀ ಅಲ್ಲಿ ಇದೆ, ಆಲ್ರೆಡಿ ಹೇಳಿದೀನಿ, ಅದರಲ್ಲಿ ಇದೆ ನಿಮ್ಗೆ. ನೆಕ್ಸ್ಟ್ ಇದ್ದ ಅಶ್ವಗಂಧ ಅಂಡ್ ಗುಗುಲು, ಈ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಸೊ ಅದರದ ಎಲ್ಲಾ ಪ್ರಾಡಕ್ಟ್ ನಮ್ಮ ಹತ್ರ ಇರೋದ್ರಿಂದ ಇದನ್ನ ನೀವು ನಿಮಗೆ ಕನ್ಸಲ್ಟ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಇದನ್ನು ತಗೋಬೇಕು ಅಂತ ಅದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ತಗೊಂಡ್ರೆ ನೀವು ಪ್ರಾಬ್ಲಮ್ ಇಂದ ಹೊರ ಬರ್ಲಿಕ್ಕೆ ಆಗ್ತದೆ. ಹೇಗೂ ಸಪ್ಲಿಮೆಂಟ್ ಇದೆ, ಅದ್ರ ಜೊತೆಗೆ ಇದು ಡ್ರಗ್ ಆಗೇ ವರ್ಕ್ ಆಗ್ತದೆ. ಸೊ ಅದರಿಂದ ಬೇಗ ನೀವು ಏನಾದ್ರೂ ಇಂದ ಹೊರ ಬರ್ಬೇಕಂತಿದ್ರೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಯು, ನಿಮ್ಗೆ ಹೆಲ್ಪ್ ಮಾಡ್ತದೆ. ಇದನ್ನ ತಗೊಂಡು ನೀವು ಟ್ರೈ ಮಾಡಿ ನೋಡ್ಬೋದು. ಇದು ರಿಸರ್ಚ್ ಹೇಳ್ತಾ ಇರೋದು ನಂದಲ್ಲ, ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾರ್ ಆರ್ಥ್ರಟಿಕ್ಸ್ ಅಂತಾನೆ ಬೋರ್ಡ್ ಹಾಕೊಂಡಿದ್ದಾರೆ ನೋಡಿ, ಇಲ್ಲಿ ಮೇಲ್ಗಡೆ ಕಾಣಬಹುದು ನಿಮ್ಗೆ ತೋಡಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾರ್ ಆರ್ಥ್ರಟಿಕ್ಸ್ 5 herbs ಅಂಡ್ ಫುಡ್ ಅಂತ ಹಾಕಿದ್ದಾರೆ, ದಟ್ ಕುಡ್ ಹೆಲ್ಪ್ ದ ಕ್ಯೂರ್ ಆರ್ಥ್ರಟಿಕ್ಸ್. ಸೊ ಅದರಿಂದ ರೋಗಕ್ಕೆ ರೋಗಿಗೂ ಎರಡೂ ಆಯ್ತು. DX ಅನ್ನ ಇನ್ನೂ ನಿಮ್ಗೆ ಡೌಟ್ ಇದ್ರೆ ನೀವು 12 ಗಂಟೆ ಅಟೆಂಡ್ ಮಾಡಿ, ಅಥವಾ ವಾರದಲ್ಲಿ ಒಮ್ಮೆ ಅವ್ರ ಜೊತೆಗೆ ನೀವು ಕನ್ಸಲ್ಟ್ ಮಾಡಬಹುದು. DXN ಡಾಕ್ಟರ್ ನಿಮ್ಗೆ ಸಿಗ್ತಾರೆ, ಅವ್ರ ಜೊತೆಗೆ ನೀವು ಕನ್ಸಲ್ಟ್ ಮಾಡಿನೂ ತಗೋಬಹುದು. ಸೊ ಈಗ ಅಶ್ವಗಂಧ ಇಸ್ ಅ ವೆರಿ ಗುಡ್. ಅಂದ್ರೆ ಇದು ಈ ಏನಂದ್ರೆ ನಿಮ್ಗೆ ಸ್ಟ್ರೆಂಗ್ತ್ ಕಮ್ಮಿ ಆಗ್ತದೆ, ಸ್ಟ್ರೆಂಗ್ತ್ ನ ಜಾಸ್ತಿ ಮಾಡ್ಲಿಕ್ಕೆ ಅಶ್ವಗಂಧ ಬೇಕಾಗ್ತದೆ. ಅಶ್ವಗಂಧವನ್ನ ರೆಗ್ಯುಲರ್ ನೀವು ತಗೋಬಹುದು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಹೆಲ್ದಿ ಬೋನ್ಸ್, ತುಂಬಾ ನೋವುಗಳಿದ್ರೆ ನಮ್ಗೆ ಹೆಲ್ದಿ ಬೋನ್ಸ್ ಅಗತ್ಯ ಬೇಕಾಗ್ತದೆ. ಕೆಲವರಿಗೆ ಇನ್ಫ್ಲಮೇಷನ್ ಇರಬಹುದು, ನೋವು ಇರಬಹುದು. ಸೊ ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ಕ್ಯಾಲ್ಸಿಯಂ, ನಮ್ಗೆ ವಿಟಮಿನ್ ಡಿ ಬೇಕಾಗ್ತದೆ, ಇದರಲ್ಲಿ ಹೈಯೆಸ್ಟ್ ಸಿಗ್ತದೆ. ಹಾಗೇನೆ ಇದರಲ್ಲಿ ಬಾಡಿಯಲ್ಲಿ ಅಸಿಡಿಕ್ ಆಗ್ತದಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಮ್ಲಸ ಇದೆ. ಕೆಲವು ಜಾಯಿಂಟ್ಸ್ ಎಲ್ಲ ನಿಮ್ಗೆ ಸೌದ್ ಹೋಗಿದ್ರೆ ಅಥವಾ ಸೆನೋಲಿಯಲ್ ಲಿಕ್ವಿಡ್ ಡೌನ್ ಆಗಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಈ ಪ್ರಾಡಕ್ಟ್ ಅಂದ್ರೆ ಹೆಲ್ದಿ ಬೋನ್ಸ್ ನಮ್ಗೆ ವರ್ಕ್ ಆಗ್ತದೆ, ಅದನ್ನ ತಗೋಬಹುದು. ಆಮೇಲೆ ಹರಿದ್ರ ಬಗ್ಗೆ ಆಲ್ರೆಡಿ ಹೇಳಿದೆ ನಿಮ್ಗೆ. ಹರಿದ್ರ ಇಸ್ ನಥಿಂಗ್ ಬಟ್ ನಿಮ್ಗೆ ಅರಿಶಿನ, ಅದಕ್ಕೆ ಹರಿದ್ರ ಅಂತ ಪವರ್ಫುಲ್ ಆಯುರ್ವೇದಿಕ್ ರೆಮಿಡಿ. ಸೊ ಇದನ್ನ ನಿಮ್ಗೆ ಇನ್ಫ್ಲಮೇಷನ್, ಎಸ್ಪೆಷಲಿ ಯಾರಿಗೆಲ್ಲ ಜಾಸ್ತಿ ಉರಿ ಊತ ಎಲ್ಲ ಹೇಳಿದ್ವಲ್ಲ ಅಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಬಟ್ ಇದು ಟೇಸ್ಟ್ ಇದ್ದ ಸ್ವಲ್ಪ ಪಂಜೆಂಟ್ ಅಥವಾ ಸ್ವಲ್ಪ ಬಿಟ್ಟರ್ ಇರ್ಬೋದು, ಬಟ್ ಹೀಟ್ ನ ಜನರೇಟಿಂಗ್ ಅಂಡ್ ಕಫ ಅಂಡ್ ಪಿತ್ತ ರೆಡ್ಯೂಸ್ ಮಾಡ್ತದೆ. ಸೊ ಬಾಡಿ ಸ್ವಲ್ಪ ಹೀಟ್ ನ ಜಾಸ್ತಿ ಮಾಡಿ ಅದನ್ನ ನಾರ್ಮಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ದಿಸ್ ಯು ಕ್ಯಾನ್ ರೆಗ್ಯುಲರ್ಲಿ ನೀವು ಕನ್ಸಲ್ಟ್ ಮಾಡಿ ತಗೋಬಹುದು. ಅಂಡ್ ಡಾಕ್ಟರ್ ನಮ್ ಜೊತೆಗೆ ಇರ್ತಾರೆ. ಸೊ 12 ಗಂಟೆಗೆ ಸ್ಮಿತಾ ಇರ್ಬೋದು, ಅಥವಾ 3-4 ಜನ ಇದ್ದಾರೆ ಅವರು, ಅವರ ಟೀಮ್ನವರು.
MD ಅವರು ಅದರ ಬಗ್ಗೆ ನಿಮ್ಗೆ ಹೇಳ್ತಾರೆ. ಇದು ಗುಗ್ಗುಲು ಸಹ ವೆರಿ ಗುಡ್ ಫಾರ್ ಆರ್ಥರೈಟಿಸ್. ಸೊ ಇದು ಸಹ DXN ಪ್ರಾಡಕ್ಟ್. ಇದನ್ನ ನೀವು ಕೊಟ್ಟಿದ್ದಾರೆ 3 grams ಯೂಸ್ ಮಾಡಿ ಅಂತ. ಅಂಡ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನೋಡಿ, ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಇದನ್ನ ನೀವು ರೆಗ್ಯುಲರ್ ಅಟ್ಲೀಸ್ಟ್ ಒಂದು ಬಾಟ್ಲ್ ದಿನ ಕುಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಿಮ್ಗೆ ಇನ್ಫ್ಲಮೇಷನ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಅಲೋವೆರಾ ಜ್ಯೂಸ್ ನಮ್ಮ ಹತ್ರ ಇದೆ. ಯಾರಿಗೆಲ್ಲ ಆರ್ಥ್ರೈಟಿಕ್ ಪ್ರಾಬ್ಲಮ್ ಇದೆ ಅವರಿಗೆ ದಿನಕ್ಕೆ ಒಂದು ಬಾಟ್ಲ್ ಕುಡಿಲಿಕ್ಕೆ ಹೇಳಿ, ಒಂದು 30 days ಕುಡಿಲಿಕ್ಕೆ ಹೇಳಿ. 30 ದಿನದಲ್ಲಿ ನೋಡಿ ಅಗಾಧವಾದ ಪರಿಣಾಮ ಅವರಿಗೆ ಕಂಡು ಬರ್ತದೆ. ಸೊ ಅಫ್ಕೋರ್ಸ್ ಯಾಕೆಂದ್ರೆ ಇದು ಸಹ ನ್ಯಾಚುರಲ್ ನಿಮ್ಗೆ ಫುಡ್ ಜ್ಯೂಸ್. ಇದು ಅಲೋವೆರಾದಿಂದ, ಲೋಳೆ ಸರದಿಂದ ತಯಾರಾಗ್ತದೆ. ಸೊ DXN ಅಲ್ಲಿ ಒಂದು ಇದರಲ್ಲಿ 6 ಬರ್ತದೆ ಒಂದು ಬಾಕ್ಸ್ ಅಲ್ಲಿ. ಒಂದು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿ. ಅದಕ್ಕೆ ತುಂಬಾ ನಿಮ್ಗೆ ಕಾಸ್ಟ್ಲಿ ಆಗ್ತದೆ ಅಂದ್ರೆ ಒಂದು ಅರ್ಧ ಯೂಸ್ ಮಾಡಿ, ಅರ್ಧ ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸೊ ಅದರಿಂದ ರೆಗ್ಯುಲರ್ ಯೂಸ್ ಮಾಡಿ, ಇದರಲ್ಲಿ ಬೆನಿಫಿಟ್ ನಿಮ್ಗೆ ಸಿಗ್ತದೆ. ಸೊ ಇನ್ನೊಂದು ಪ್ರಾಡಕ್ಟ್ ನಮ್ಗೆ ಸಿಬಕ್ಥ್ರಾನ್. ಯಾಕೆಂದ್ರೆ ನಮ್ಗೆ ಇವನ್ನ ಕೆಲವೊಂದು, ಯಾಕಂದ್ರೆ ಹಣನೂ ನೋಡ್ಬೇಕಾಗ್ತದೆ. ಕೆಲವರಿಗೆ ಎಲ್ಲ ಅಷ್ಟು ಖರ್ಚು ಮಾಡ್ಲಿಕ್ಕೆ ಅವ್ರ ಹತ್ರ ಇರುವುದಿಲ್ಲ. ಸೊ ಕಾಂಬಿನೇಷನ್ ಪ್ರಾಡಕ್ಟ್ ಇದು 2 ಪ್ರಾಡಕ್ಟ್ ಇದೆ. ಒಂದು ನಿಮ್ಗೆ ಅಸ್ಸಿ ಸಮ್ಮಾರಕ, ಇನ್ನೊಂದು ನಿಮಗೆ ಸಿಬಕ್ಥ್ರಾನ್. ದೀಸ್ ಆಲ್ ದ ಕಾಂಬಿನೇಷನ್. ಯಾಕೆಂದ್ರೆ ಇದರಲ್ಲಿ ಒಮೆಗಾ ಇದೆ. ಈ ಬಾಡಿ ಆರ್ಥ್ರೈಟಿಸ್ ಇದ್ದವರಿಗೆ ಒಮೆಗಾ ಡೆಫಿಷಿಯನ್ಸಿ ಇರ್ತದೆ. ಸೊ ಇದರಲ್ಲಿ ಒಮೆಗಾ 3 ಇದೆ, 6 ಇದೆ, 7 ಇದೆ ಅಂಡ್ 8 ಇದೆ. 9 ಸಹ ಇದೆ. ಸಾರಿ 8 ಇಲ್ಲ, 9 ಇದೆ. 3, 6, 7 ಅಂಡ್ 9. ಇದು ಸಹ ಲಿಗಮೆಂಟ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ಪ್ಲಾಂಟ್ ಫೌಂಡ್ ಥ್ರೂ ಯುರೋಪ್ ಅಂಡ್ ಏಷ್ಯಾ. So one of the best medicinal, it is a herbal medicine. Cibuctron has long been used stimulate the digestive system. ಆಗ ಹೇಳಿದ್ವಿ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆದ್ರೆ ಇದು ಬರ್ತದಂತ. ಅದನ್ನ ಇದು ಸರಿ ಮಾಡ್ತದೆ. ಎನ್ಹಾನ್ಸ್ ದ ಹಾರ್ಟ್ ಅಂಡ್ ಲಿವರ್ ಹೆಲ್ತ್ ಅಂಡ್ ಟ್ರೀಟ್ ಸ್ಕಿನ್ ಡಿಸಾರ್ಡರ್. ಸೊ ಅದು ಸಿಬಕ್ಥ್ರಾನ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಅಸ್ಥಿ ಸಮ್ಮಾರಕವು ಸಹ ನಿಮ್ಗೆ ಏನು ಹೆಲ್ಪ್ ಮಾಡ್ತದೆ, ಅಸ್ಥಿಯನ್ನ ಸರಿ ಮಾಡ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ. ತುಂಬಾ ಜನಕ್ಕೆ ಫ್ಲೆಕ್ಸಿಬಿಲಿಟಿ ಪ್ರಾಬ್ಲಮ್ ಆಗ್ತದೆ, ಬೋನ್ ಸ್ಟ್ರೆಂತ್ ಕಮ್ಮಿ ಆಗ್ತದೆ, ಅದನ್ನು ಸರಿ ಮಾಡ್ತದೆ. ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ರೆಸಿಲಿಯನ್ಸ್, ನಿಮ್ಗೆ ಒಳ್ಳೆ ತಾಕತ್ತು ಶಕ್ತಿಯನ್ನು ಕೊಡ್ತದೆ. ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ದೀಸ್ 2 ಪ್ರಾಡಕ್ಟ್ ಆಲ್ಸೋ ನಮ್ಗೆ ಹೆಲ್ಪ್ ಮಾಡ್ತದೆ. ಸೊ ನೀವು ಕಾಂಬಿನೇಷನ್ ಮಾಡಿ ಕೊಡೋದು ಒಳ್ಳೇದು. ಇಲ್ಲಿ ಲಾಸ್ಟ್ ಬಟ್ ಲೀಸ್ಟ್ ಟುಡೇ ಸಿಬಕ್ಥ್ರಾನ್ ಈಸ್ touted a natural remedy for health problems like arthritis. ಫಸ್ಟ್ ಗೆ ಕೊಟ್ಟಿದ್ದಾರೆ ನೋಡಿ, ಸಿಬಕ್ಥ್ರಾನ್ ಯಾವುದಕ್ಕೆ? ಆರ್ಥ್ರೈಟಿಸ್ಗೆ ನಂಬರ್ 1. ಡಯಾಬಿಟೀಸ್ ಅಂಡ್ ಎಕ್ಸಿಮಾ, ಹೈ ಬ್ಲಡ್ ಪ್ರೆಷರ್ ಅಂಡ್ ಹೈ ಕೊಲೆಸ್ಟ್ರಾಲ್ ಅಂಡ್ ಇನ್ಫ್ಲಮೇಷನ್ ಅಂಡ್ ರೊಸೆಸಿಯಾ, ಇದಕ್ಕೆಲ್ಲ ಇದು ಸಿಬಕ್ಥ್ರಾನ್ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಇದೆ. ನಮ್ಮಲ್ಲಿರುವ ಒಂದು ಒಮೆಗಾ 3 ಸಿಗ್ಬೇಕಾದ್ರೆ ನೀವು ಇದನ್ನೇ ತಗೋಬೇಕಾಗ್ತದೆ. ಮೋಸ್ಟ್ ಆಫ್ ದ ಬಾಡಿಯಲ್ಲಿ ಒಮೆಗಾದಲ್ಲಿ ಪ್ರಾಬ್ಲಮ್ ಆದ್ರೆ ಒಮೆಗಾ ಬೇಕಾಗ್ತದೆ ನಮಗೆ. ಫ್ಯಾಟಿ ಆಸಿಡ್ ಅದು ಕಮ್ಮಿ ಇರ್ತದೆ. ಅದಕ್ಕೋಸ್ಕರ ಇದನ್ನ ಕೊಟ್ಟು ನೀವು ಅದನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಬರ್ನಾರ್ಡ್, ಓಕೆ, ಇನ್ನೂ ಸಹ ಓಕೆ, ನೀವು ಎಲ್ಲ ಕರೆಕ್ಟ್ ಇದೆ. ಆದ್ರೂ ಕೂಡ ನಾವು ಒಂದ್ ಸ್ವಲ್ಪ ನೀವು ಚೇಂಜಸ್ ಮಾಡ್ಕೋಬಹುದು. ಎಸ್ಪೆಷಲಿ ಪ್ರಾಬ್ಲಮ್ ಇದ್ದವರಿಗೆ ವೀಟ್ ಆಪ್ಷನ್ಸ್ ಟು ರಿಪ್ಲೇಸ್ ಅಂತ ಹೇಳ್ತಾರೆ. ವೀಟ್ ತಗೋಬಾರ್ದು ಅಂತ. ವೀಟ್ ಎಲ್ಲ ಅದೇ ಹೇಳಿದಲ್ಲ ನಿಮ್ಗೆ, ಎಲ್ಲ ಈ ಮೈದಾ ಅದಕ್ಕೆ ಸಂಬಂಧ ಪ್ರಾಬ್ಲಮ್ ತಗೊಳ್ತಾರೆ. ಆದಷ್ಟು ನೀವು ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ರಾಗಿ ಮಿಲೆಟ್ ಅನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ. ಸೊ ನಮ್ಮಲ್ಲಿ ಏನ್ ಸಿಗ್ತದೆ, ಇದು ರಾಜಗಿರ ಇಲ್ಲಿ ಸಿಗುವುದಿಲ್ಲ ಕಾಣ್ತದೆ, ಬಟ್ ರಾಗಿ ಅಥವಾ ಮಿಲೆಟ್ಸ್ ಇಸ್ ವೆರಿ ಗುಡ್. ಸೊ ಈಗ ಮಿಲೆಟ್ಸ್ ಹೊರಗಡೆ ಸಿಗ್ತಾ ಇದೆ. ಸೊ ಆಪ್ಷನ್ ಆಗಿ ನೀವು ತಗೊಂಡು ಅದನ್ನ ಯೂಸ್ ಮಾಡಬಹುದು. ಸೊ ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ದ ರೆಡ್ಯೂಸ್ ದ ಡಿಸೈಡ್ ಟು ಚೇಂಜ್ ದ ರಿಯಾಲಿಟಿ ಅಂಡ್ ದ ಸ್ಟ್ರಗಲ್ ಲಿವಿಂಗ್ ವಿತ್ ಆರ್ಥ್ರೈಟಿಸ್. ಸೊ ಏನ್ ಮಾಡ್ಬೇಕಂದ್ರೆ ನಾಡಿದ್ದು 20-21ನೇ ತಾರೀಕು ಕ್ಯಾಂಪ್ ಇದೆ. ಎಲ್ಲಿ ಕ್ಯಾಂಪ್ ಇದೆ? DXN ಕ್ಯಾಂಪ್ ಅಟ್ ಉಡುಪಿ ಕಾಪುವಲ್ಲಿ ಇದೆ. ನೀವು ಅದಕ್ಕೆ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಆರ್ಥ್ರೈಟಿಕ್ಸ್ ಹೇಗೆ ಹೊರಗೆ ಬರಬಹುದು ಅದನ್ನು ಸಹ ಕಲಿಸಿಕೊಳ್ಳಿಕ್ಕಿದ್ದಾರೆ. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಸೊ ಯು ಅಂಡ್ ಐ ಕ್ಯಾನ್ ವರ್ಕ್ ಟುಗೆದರ್ ಫಾರ್ ದ ನೆಕ್ಸ್ಟ್ 21 days ಅಂಡ್ ಆಕ್ಚುಲಿ ಇಂಪ್ಲಿಮೆಂಟ್ ಆಸನಾಸ್ ಬೈ ಪ್ರಾಕ್ಟೀಸಿಂಗ್ ಜಸ್ಟ್ 60 minutes ಎ ಡೇ. 1 ಗಂಟೆನೂ ಮಾಡ್ಬೋದು. ನೋಡಿ, ನಿಮ್ಗೆ ಟ್ರೈ ಮಾಡಿ. isn't this insane? And it's my challenge to all of you. Prove me wrong if you don't find better result after 21 days. ನೋಡಿ, ಇದನ್ನ ಕರೆಕ್ಟ್ ಆಗಿ ಶೂನ್ಯ ಮೆಡಿಟೇಷನ್ ನೀವು ಮಾಡಿದ್ರು ಕೂಡ
ಅದರಿಂದನೂ ನೀವು ಹೊರಗೆ ಬರಬಹುದು ಅಂತ ಹೇಳಿಕ್ಕೆ ನಾಡ್ದು ಡಾಕ್ಟರ್ ರಾಜೇಶ್ ಸವೇರ ಬರ್ಲಿಕ್ಕಿದ್ದಾರೆ. ಸೊ ನೀವು ಅವ್ರ ಹತ್ರ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಗೈಡೆನ್ಸ್ ತಗೋಬಹುದು. ಇನ್ನು ಅವರಿಗೆ ಯಾಕಂದ್ರೆ ಈಸ್ ಎ ಡಾಕ್ಟರ್, ಅವರು MD ಇದ್ದಾರೆ. ಸೊ ಅದರಿಂದ ಅವರಿಗೆ ಈ ರಸಾಯನ ಥೆರಪಿ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ. ಸೊ ಅದರಿಂದ ರಸಾಯನ ಥೆರಪಿ ಏನು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಆಗ, ಡಿಫಿಷಿಯನ್ಸಿ ನ್ಯೂಟ್ರಿಷನ್. ಸೊ ಅದನ್ನ ತಗೊಂಡಾಗ ನಾವು ಎಷ್ಟು ಪರ್ಫೆಕ್ಟ್ ಆಗಿರ್ಬೋದು, ಕಾಯಿಲೆ ಇಲ್ಲದೆ ಹೇಗಿರ್ಬೋದು, ಅದ್ರ ಬಗ್ಗೆ ತಿಳಿಸ್ಕೊಳ್ಲಿಕ್ಕಿದ್ದಾರೆ. ಯಾರು ಬುಕ್ ಮಾಡಲಿಲ್ಲ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ. ಸೊ ಆದ್ರಿಂದ ಆಲ್ಮೋಸ್ಟ್ ನಾವು ಎಂಡ್ ಬಂದಿದ್ವಿ. ಮೆಥಡ್ಸ್ ಟು ಹೀಲ್ ಯುವರ್ ಇಮೋಷನ್ಸ್, ಟ್ರಾಂಪ್ ಅಂಡ್ ಡೀಪ್ ವಿತ್ ಡೀಪ್ ಇಂಟೆನ್ಸ್ ಸ್ಟೇಟ್ ಆಫ್ ಮೆಡಿಟೇಷನ್. ಮೆಡಿಟೇಷನ್ ಯಾವ ರೀತಿ ನಾವು ಕರೆಕ್ಟ್ ಮಾಡ್ಕೋಬಹುದು. ಜರ್ನಲಿಂಗ್ ಯುವರ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಕ್ರೀಸ್ ಯುವರ್ ಡೇ ಟು ಡೇ ಅವೇರ್ನೆಸ್ ಅಬೌಟ್ ಯುವರ್ ಇನ್ನರ್ ಸೆಲ್ಫ್ and child healing and many more spiritual methods. Shunya meditation is one of the best meditation, simple meditation. ಧ್ಯಾನ ಮಗ್ನರಾದ್ರಿಂದ ಯಾವ ರೀತಿ ನಮ್ಮ ಬಾಡಿಯನ್ನ ಕರೆಕ್ಟ್ ಮಾಡಿ ನಾವೇ ಅದನ್ನ ಕರೆಕ್ಟ್ ಮಾಡೋ ಒಂದು ಮೆಥಡ್ ಅನ್ನ ಅವ್ರು ಹೇಳಿಕೊಡ್ಲಿಕ್ಕಿದ್ದಾರೆ. ಸೊ ಅದರಿಂದ ಅದಕ್ಕೆ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಗೊತ್ತಾಗ್ತದೆ. ಯಾವ ರೀತಿ ನಿದ್ರಾ ಅಂದ್ರೆ ಬೇರೆ ಬೇರೆ ಸ್ಟೆಪ್ ಇದೆ ಅದಕ್ಕೆ. ಯಾಕೆಂದ್ರೆ ಇನ್ಹೇಲ್ ಎಕ್ಸೇಲ್ ಯಾವ ರೀತಿ ಮಾಡಬೇಕು, ಹೌ ಟು ಕಾನ್ಸಂಟ್ರೇಟ್, ನಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಹೇಗೆ ಮಾಡಬೇಕು, ಪ್ರಾಣಾಯಾಮ ಹೇಗೆ ಮಾಡಬೇಕು, ಅದನ್ನ ಅವ್ರು ತಿಳಿಸ್ಕೊಳ್ಲಿಕ್ಕಿದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರು ಡೈಮಂಡ್ ಸೂತ್ರವನ್ನು ಸಹ ಲಾಂಚ್ ಮಾಡ್ಲಿಕ್ಕಿದ್ದಾರೆ. ಸೊ ನೀವು ಅಟೆಂಡ್ ಮಾಡಿದ್ರೆ ನಾವು ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನ ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತಿರುವುದಿಲ್ಲ. ಸೊ ಅದರಿಂದ ಆ ಡೌಟ್ ಅನ್ನ ಅವರು ಕ್ಲಿಯರ್ ಮಾಡ್ಲಿಕ್ಕಿದ್ದಾರೆ. ನೀವು ಮಿಸ್ ಮಾಡದೆ ಅದಕ್ಕೆ ಅಟೆಂಡ್ ಆಗಿ. ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ಇದೆ. So power of testimonial, real life stories of DXN product users. ಇವರೆಲ್ಲ ನೋಡಿ ಆರ್ಥರೈಟಿಸ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿಕೊಂಡು ಇವತ್ತು ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ದಾರೆ. ಸೊ ನಾವು ಇದನ್ನ ನೋಡ್ಬೇಕಾಗ್ತದೆ. ಸೊ ಇಷ್ಟು ಜನ DXN ಟೆಸ್ಟಿಮೋನಿಯಲ್ಸ್ ಯೂಸ್ ಮಾಡಿದ ನಂತರ DXN ಟೆಸ್ಟಿಮೋನಿಯಲ್ಸ್ ಇದು. ಸೊ ಅದರಿಂದ DXN ಗೆ ಅವರೆಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆಂದ್ರೆ ಅವರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಜನ ನಗ್ನಗ್ತಾ ಇದ್ದಾರೆ. ಸೊ ಅದರಿಂದ ಥ್ಯಾಂಕ್ಸ್ ಟು DXN ಅಂತ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೋದ್ರು ಸಹ ನಿಮ್ಗೆ ಬೇಕಾದಷ್ಟು ಟೆಸ್ಟಿಮೋನಿಯಲ್ ಸಿಗ್ತದೆ. ಸೊ ಹಾಗಾಗಿ ನಾವು ನಿಮ್ಗೆ ಈಗ ಆಲ್ರೆಡಿ ನಾವು 19 ಲಕ್ಷ ಜನ DXN ಅಲ್ಲಿ ಇದ್ದೀವಿ. ಸೊ ನಮ್ಮ ಕೆಲಸ ಅಂದ್ರೆ ನಾವು ಇದನ್ನ ಯೂಸ್ ಮಾಡುವಂತಹದ್ದು, ಅದನ್ನ ನಾವು ತಿಳ್ಕೊಳ್ಳುವಂತಹದ್ದು, ಅದರ ಒಂದು ಏನು ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನ ನಾವು ಕಂಡುಕೊಂಡು ಬೇರೆಯವರಿಗೆ ತಿಳಿಸುವುದೇ ನಮ್ಮ ಕರ್ತವ್ಯವಾದ್ರೆ ನಾವು ಜೀವನ ಸಾರ್ಥಕವಾಗ್ತದೆ. ಯಾಕಂದ್ರೆ ತುಂಬಾ ಜನರಿಗೆ DXN ಇದೆ ಅಂತಾನೆ ಗೊತ್ತಿಲ್ಲ. ಸೊ ಅದನ್ನ ನಾವೆಲ್ಲ ಆ ಕೆಲಸ ಮಾಡೋಣ ಅಂತ ಡಾಕ್ಟರ್ ಲಿಮ್ ನಮ್ಗೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನಾದ್ರು ನಿಮ್ಗೆ ಡೌಟ್ ಇದ್ರೆ, ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಡೌಟ್ ಇದ್ರೆ ಅಥವಾ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನಮ್ಗೆ ಕ್ವಶನ್ ಮಾಡ್ಬೋದು. ನಾನು ಒಂದ್ಸಲ ಓಪನ್ ಮಾಡಿ ಇಡ್ತೀನಿ. ನೀವು ಕ್ಯಾನ್ ಆಸ್ಕ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ ಅಲ್ಲ, ಹೆಚ್ಚಿನವರಿಗೆ ಈ ಸಾಧಾರಣ ಒಂದು 50 ಎಬೋ ಆದವರಿಗೆ ತುಂಬಾ ಜನರಿಗೆ ಗಂಟು ನೋವು, ಬೆನ್ನು ನೋವು, ನೀವ್ ಹೇಳಿದಾಗೆ ಸಂಧಿವಾತ ತುಂಬಾ ಜನರಿಗೆ ಇದೆ ಸರ್. ಇದರ ಒಂದು ಬೆನಿಫಿಟ್ ಅನ್ನು ಅವರಿಗೆ ಹೇಳಿದ್ರೆ ಖಂಡಿತ ನಮ್ಮ ಪ್ರಾಡಕ್ಟ್ ಅನ್ನು ನಮ್ಗೆ ಈಸಿಯಾಗಿ ಮೂವ್ ಮಾಡಬಹುದು ಸರ್. ಥ್ಯಾಂಕ್ ಯು. ಒಳ್ಳೆ ಉಪಯುಕ್ತ ಮಾಹಿತಿ. ಓಕೆ, ಮಾತಾಡಿ. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ. ಆನಂದ್ ಮಸ್ಲಿ ಅವರೇ ಮಾತಾಡಿ. ನ್ಯೂಟ್ರಿಷನ್ ಬಗ್ಗೆ ಒಳ್ಳೆ ಮಾಹಿತಿ ಮಾತಾಡಿ. ಹೇಳ್ರಿ ಸರ್, ಹೇಳ್ರಿ. ಸರ್ ನೀವು ಮಾತಾಡಿ. ಹಾ, ಓಕೆ ಸರ್. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಮೈ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ದು ಇವತ್ತಿನ ಈ ಪ್ರೆಸೆಂಟೇಶನ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಸಂಧಿವಾತ ಅನ್ನೋದು ಬಹಳ ಜನರಿಗೆ ಇದೆ, ಮತ್ತೆ ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಇವತ್ತಿನ ದಿವಸ ಇದು ವಿಪರೀತ ಆಗಿದೆ. ಹಲವಾರು ಕಾರಣಗಳಿಂದ ಆಗಿದೆ. ತಾವೆಲ್ಲ ಬಹುತೇಕ ಕಾರಣಗಳನ್ನೆಲ್ಲ ಹೇಳಿದ್ರಿ. ಇಲ್ಲೇ ಒಬ್ರು ನಮ್ಮ ನಂದರ್ಗಿಯವರ ಪರಿಚಯದವರೊಬ್ರು ಫ್ರೆಂಡು, ಅವರು ರಾಯಬಾಗ್ ಕ್ರಾಸ್ ಹತ್ರ ಏನ್ರಿ, ರಾಯಬಾಗ್ ಕತ್ರಿ ಅಂತ ಏನೋ ಅಂತಾರ, ಅದಕ್ಕೆ ಕ್ರಾಸ್ ಹತ್ರ ಒಂದು ಹೊಲದೊಳಗೆ ಇರ್ತಾರ್ರಿ. ಅವ್ರು ತೋಟದಾಗ 120 kg ಅದಾರ್ರಿ. ಅವರು ಹಂಗ ಆರೋಗ್ಯ ಕೆಡಿಸಿಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂದ್ರ ಪೇನ್ ಕಿಲ್ಲರ್ಸ್ ಗಳನ್ನ ಸಿಕ್ಕಾಪಟ್ಟಿ ಸೇವನೆ ಮಾಡಿದ್ದಾರೆ. ಈಗ ಹೇಳಿದ್ರಿ ನೀವು ಆಗಲೇ, ಪೇನ್ ಕಿಲ್ಲರ್ ಗಳನ್ನ ವಿಪರೀತವಾಗಿ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹ ಏನಾಗ್ತದ ಅಂದ್ರೆ ಇಂಬ್ಯಾಲೆನ್ಸ್ ಆಗ್ತದ. ಬಹಳಷ್ಟು ಸಮಸ್ಯೆಗಳು, ಅವ್ರ ಎಲುವುಗಳೆಲ್ಲ ನೋವಾಗ್ತಾವ, ಎದ್ ನಿಂದಿರ್ಲಿಕ್ಕೂ ಬರಲ್ಲ ಅವ್ರಿಗೆ. ಬಹಳತ್ತು ಸದಾ ಕುರ್ಚಿ ಮೇಲೆ ಕೂಡ್ಬೇಕು. ಅವ್ರು ಮೋಷನ್ಗೆ ಹೋಗಿ ಬರ್ಬೇಕಾದ್ರ ಅವ್ರಿಗೆ ಬಹಳ ಸಂಕಟ ಆಗ್ತದ.
ಇಷ್ಟೆಲ್ಲಾ ಸಮಸ್ಯೆಗಳನ್ನು ಇಟ್ಟುಕೊಂಡು ಅವರೆಲ್ಲಾ ಕಡೆ ತೋರಿಸಿ ಬ್ಯಾಸತ್ತು ನಮ್ಮ ರವಿನಂದ್ರಿಗೆ ಅವರಿಗೆ ಹೇಳಿದಾಗ ರವಿನಂದ್ರಿಗೆ ಅವರು ನಾವು ಸೇರಿ ಅಲ್ಲಿ ಹೋಗಿ ಅವರಿಗೆ ತಾವು ಹೇಳಿದ ಹಾಗೆ ಅವರಿಗೆ ಮುಖ್ಯವಾಗಿ ನಾವು ಕೊಟ್ಟಿರೋದು ಏನಪ್ಪಾ ಅಂದ್ರೆ ಸ್ಪಿರುಲಿನಾ, ಹೆಲ್ದಿ ಬೋನ್ಸು, ಟೀ ಮತ್ತೆ GL ಇವನ್ನೆಲ್ಲ ಕೊಟ್ಟಿದೀವಿ ಸರ್ ಅವ್ರಿಗೆ. ಈಗ 1 ತಿಂಗಳಾಯ್ತು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಅವ್ರಿಗೊಂಚೂರು ನಿಧಾನವಾಗಿ ಹೆಲ್ಪ್ ಆಗ್ತಾ ಇದೆ. ಈಗ ಅವ್ರಿಗೆ ಒಂಚೂರು ಎದ್ ನಿಂದಿರ್ಲಿಕ್ಕೆ, ಸ್ವಲ್ಪ ನಿಧಾನವಾಗಿ ಅಡ್ಡಾಡ್ಲಿಕ್ಕೆ ಮೊದಲಿನಕ್ಕಿಂತಲೂ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪ್ರಾಡಕ್ಟ್ಗಳು ಬಹಳ ಬಹಳ ಮುಖ್ಯ ಅದಾವು. ಇದು ಅದೇ ಈಗ ಅಲೋಪತಿಕ್ ಫಾದರ್ ಹೇಳ್ತಾರ, ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವು ಯಾವ ಕಾಯಿಲೆಗಳಲ್ಲ. ದೇವರು ನಮಗೆ ಯಾವುದೇ ರೀತಿ ಕಾಯಿಲೆಗಳನ್ನು ಕೊಟ್ಟು ಶಿಕ್ಷೆ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿಲ್ಲ. ಅವನು ಕಾಯಿಲೆಗಳನ್ನು ಕೊಡ್ತಾ ಇಲ್ಲ, ಅವು ಕಾಯಿಲೆಗಳಲ್ಲ. ದೇಹದ ಒಳಗಿನ ಇರ್ತಕ್ಕಂಥ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಹ ಆ ರೀತಿ ಕೆಲವು ಬಾರಿ ಹೀಟ್ ಆಗ್ತದೆ, ಕೆಲವು ಬಾರಿ ಕೋಲ್ಡ್ ಆಗ್ತದೆ, ಕೆಲವು ಬಾರಿ ಕಫ ಬರ್ತದೆ, ಇದೆಲ್ಲ ಕೆಮ್ಮು ಬರ್ತದೆ. ಇವು ಎಲ್ಲಾನು ಹೊರಗೆ ಹಾಕುವ ಸಲುವಾಗಿ ಹೊರತಾಗಿ ಇವು ಯಾವ ಕಾಯಿಲೆಗಳಲ್ಲ. ಇವುಗಳನ್ನ ಸಾಧ್ಯ ಆದಷ್ಟು ನಾವು ಶಾಂತ ರೀತಿಯಿಂದ ನೋಡ್ಬೇಕು, ಅದಕ್ಕೊಂದಿಷ್ಟು ಟೈಮ್ ಕೊಡಬೇಕು, ಆಮೇಲೆ ನ್ಯೂಟ್ರಿಷಿಯನ್ಗಳನ್ನ ಕೊಡಬೇಕು ಅಂತ ಸ್ವತಃ ಅವರೇ ಫಾದರ್ ಆಫ್ ಅಲೋಪತಿ ಅನ್ನುವರು ಡಾಕ್ಟ್ರೇ ಹೇಳ್ತಾರೆ ಸರ್. ಅದಕ್ಕೋಸ್ಕರ ನಾವು ಅತ್ಯಂತ ಅನಿವಾರ್ಯವಾಗಿ ಈ ನ್ಯೂಟ್ರಿಷಿಯನ್ಗಳನ್ನ, ಡಿಎಕ್ಷನ್ ಪ್ರಾಡಕ್ಟ್ ಗಳನ್ನ ತಗೋಬೇಕಾಗಿದೆ. ಇದು ಬಿಟ್ಟರೆ ಬೇರೆ ನಮಗೆ ಗತಿನೇ ಇಲ್ಲ ಅನ್ನೋದನ್ನ ನಾವು ಜನರಿಗೆ ಹೇಳ್ಕೊಡ್ಬೇಕಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆನಂದ್.